ಸಾಹಿತ್ಯ ನನಗೆ ಪ್ರಮುಖವಾಗಿ ಯಾರು ಹೆಚ್ಚಿನ ಪ್ರಚೋದನೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ನಾನು ಹುಡುಕ್ತಾ ಹೋದರೆ ಬಹಳ ಕಷ್ಟ. ಏಕೆಂದರೆ ನಮ್ಮ 1ನೇ ಕ್ಲಾಸ್ನಲ್ಲಿ, 2ನೇ ಕ್ಲಾಸ್ನಲ್ಲಿ, 3ನೇ ಕ್ಲಾಸ್ನಲ್ಲಿ ನಮಗೆ ಯಾರು ಕನ್ನಡವನ್ನು ಕಲಿಸ್ತಾ ಇದ್ರು ಅವರು ಈ ತಿರುಗನ ಕನಸು ಅಥವಾ ಕಾಗೆಯೊಂದು ಹಾಗೆ ಬಂದು ಮರದ ಮೇಲೆ ಕುಳಿತುಕೊಂಡು ಈ ಕಾಗೆ ಬಗೆಗೆ ಕಲಿಸಿಕೊಡುವಾಗ ಇವಾಗ ಈ ಕವಿತೆಗಳ ಕವಿ ಯಾರು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇತ್ತು. ಆ ಹೇಳ್ತಾ ಹೋಗ್ತಾ ಇರುವಾಗ ನನ್ನ ಟೀಚರ್ಗಳು ಆ ಕವಿತೆಯನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರು ಅಂತಂದರೆ, ಕವಿತೆ ಬರೆದವರ ಮೂಲಕವಾಗಿ ಅದು ನನಗೆ ತಟ್ತಾ ಇತ್ತು ಅಥವಾ ನಾನು ನಿಂತ್ಕೊಂಡೆ ಮಾತಾಡ್ಬೋದು ಅಥವಾ ಅವರು ಹೇಳಿದ್ದಕ್ಕಾಗಿ ನಾನು ಆ ಕವಿತೆಗಳ ಚೌಕಟ್ಟಿನಲ್ಲಿ ನನ್ನ ಪ್ರವೇಶವನ್ನು ಪಡಿತಾ ಇತ್ತು. ಇದು ನನಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಈಗ ದಿನಕರ ದೇಸಾಯಿಯವರ ಗಂಟೆಯ ನೆಂಟನೆ ಓ ಗಡಿಯಾರ ಇದನ್ನು ಓದುವಾಗ ಆ ಕವಿತೆಗಳಲ್ಲಿ ಬರುವಂಥ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸು ನಂತರ ಆ ಗಡಿಯಾರವನ್ನು ನೋಡಿದಾಗೆಲ್ಲ ನನಗೆ ಅದೇ ಕಾಡು. ತಿರುಪತಿ ಕನಸು ಬಗ್ಗೆ ಕೇಳಿದಾಗ ತಿರುಪತಿ ಬಗ್ಗೆ ಕಾಣುವಂಥದ್ದು, ತಿರುಪತಿಗೆ ಕನಸು ಬರುತ್ತೆ, ತಿರುಪತಿಗೂ ಏನೋ ಒಂದು ತಾನು ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಹೇಳುವಂಥ ಒಂದು ಆಸೆ ಆಕಾಂಕ್ಷೆ ಅವನಲ್ಲಿ ಹೊರಹೊಮ್ಮುತ್ತೆ. ಅದನ್ನು ಆ ನೇರವಾಗಿ ಇಂಥವರು ನನ್ನನ್ನು ಪ್ರಚೋದಿಸಿದರು ಅನ್ನೋದಕ್ಕಿಂತ ನನಗೆ ಯಾರ್ಯಾರು ಕಲಿಸಿದ್ದಾರೆ, ನಾನು ಮುಖ್ಯವಾಗಿ ಶೆಟ್ಟಿ ಮಾಸ್ತರನ್ನು, ಜನ್ನು ಸರ್ರನ್ನು, ಗೌರಿ ಮಾಸ್ತರನ್ನು, ಆಮೇಲೆ ಪಂಡಿತ್ ಅಂತ ನಮಗೆ ಕಲಿಸ್ತಾ ಇದ್ರು ಮಾಸ್ತರ್ ಅವರು, ಗೋಕರ್ಣದವರು, ರಾಜಾರಾಮ್ ಮಾಸ್ತರ್, ರಾಜಾರಾಮ್ ಚಿತ್ರಿಗೆ ಮಟ್ಟಂತ ಒಳ್ಳೆಯದಾಗಿ ಅರ್ಥವನ್ನು ಕೂಡ ಹೇಳ್ತಾ ಇದ್ದರು. ಇಂಥವರ ಮೂಲಕವಾಗಿ ಒಳ ಹೊಕ್ಕಂತಹ ಆ ಕವಿತೆಗಳ ಆವರಣ ಏನಿದೆ, ನಾನು ಇಂಥವರಿಗೆ ನನ್ನ ಹ್ಯಾಟ್ಸ್ ಆಫ್ ಅನ್ನುವಂಥದ್ದನ್ನು ನನಗೆ ಹೇಳೋದಕ್ಕೆ ಕಷ್ಟ ಆಗುವ ಹಾಗೆ ಅವರುಗಳು ಆ ಮೂಲಾಕ್ಷರದ ಸಂದರ್ಭದ ವಿಧಿವಿಧಾನದ ಅವರ ಆ ಸಂದರ್ಭದ ಕಸುಬಿನ ಬಗೆಗಾಗಿ ಹೇಳುವಂಥದ್ದಾದರೂ ಕೂಡ ಈ ಕವಿತೆಗಳು ಈ ಕೇಳು ಅಂದರೆ ನಾನು ಯಾರನ್ನು ಉದ್ದೇಶಿಸಿ ಹುಡುಗರನ್ನು ಉದ್ದೇಶಿಸಿ ಹೇಳ್ತಾ ಇದ್ದೇನೋ ಅವರಿಗೆ ತಿಳಿಯಬೇಕು ಅನ್ನೋಂತಹ ಒಂದು ಕಮಿಟ್ಮೆಂಟ್, ಆ ಒಂದು ಇದನ್ನು ಉತ್ಕಟ ಆ ಒಂದು ಆಸೆಯನ್ನು ಇಟ್ಟುಕೊಂಡು ತಮ್ಮ ಕಾರ್ಯಕ್ಕಾಗಿ ಅಷ್ಟೊಂದು ರೀತಿಯ ಒಂದು ಆಳವಾಗಿ ಇಳಿಯುವ ಮೂಲಕವಾಗಿ ತಾವು ಗೆಲ್ತಾ ಇದ್ದಾರಲ್ಲ, ಅದು ಎಷ್ಟು ಜನರಿಗೆ ಅದು ನನಗೆ ಸೇರಿದಂಥ ರೀತಿಯಲ್ಲಿ ಅದು ಸೇರಿದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಜಗತ್ತನ್ನು ಮರೆತು ಆ ಕವಿತೆಗಳ ಮೂಲಕ ಯಾವುದೋ ಒಂದು ಇಲ್ಲಿ ಇರುವುದಂತಂದರೆ ನನಗೆ ಪ್ರಾರಂಭದಿಂದಲೂ ಇನ್ನೂ ಒಂದು ನಾನು ಹೇಳಬೇಕು. ಒಬ್ಬರು ಕಿಡಿ ಮಾಸ್ತರ್ ಅಂತ ಇದ್ದರು, ಅವರಿಗೆ ಎಲ್ಲಿದ್ದಾರೆ ಆಮೇಲೆ ನನಗೆ ಸಿಗಲೇ ಇಲ್ಲ. ಕಿಡಿ ಮಾಸ್ತರ್ ಹೇಳ್ತಾ ಇದ್ರು, ನೀನು ನಿನ್ನನ್ನು ನೋಡಿಕೊಳ್ಳೋದಕ್ಕಿಂತ ನಿನ್ನ ಒಳಗೆ ಒಂದು ಜಗತ್ತಿದೆ, ಆ ಜಗತ್ತನ್ನು ನೀನು ಹುಡುಕಬೇಕು. ಆ ಟೈಮ್ನಲ್ಲಿ ಆ ಮಾತುಗಳು ಅರ್ಥ ಆಗುವಂಥ ಮಾತಲ್ಲ, ಆದರೆ ಅವರು ಹೇಳ್ತಾ ಇರೋ ಬಗೆಯಲ್ಲಿ ಯಾವುದೋ ಒಂದು ಚುಮ್ಮಕ ಶಕ್ತಿ ಇದೆ. ಹಾಗಾಗಿ ನಾನು ಈ ಸರ್ ಅಂತ ಹೇಳಿದ್ದಾರೆ, ಆ ಸರ್ ಅಂತ ಹೇಳಿದ್ದಾರೆ, ಗುರೂಜಿ ಅಂತ ಹೇಳ್ತಾ ಇದ್ವಿ, ಮಾಸ್ತರೇ ಅಂತ ಹೇಳ್ತಾ ಇದ್ವಿ, ಗುರುಗಳೇ ಅಂತ ಹೇಳ್ತಾ ಇದ್ವಿ. ಆದರೆ ಹೆಚ್ಚಿನ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವ, ಯಾಕೆಂದರೆ ನಾನು ಸ್ಕೂಲಿಗೆ ಹೋಗುವಾಗ ಸುಮಾರು 59-60 ಸಂದರ್ಭ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಬಹಳ ದಿನಗಳು ಆಗಿರಲಿಲ್ಲ. ಗುರೂಜಿ ಅನ್ನುವಂಥ ಶಬ್ದ ಚಾಲನೆಯಲ್ಲಿತ್ತು. ಆ ಎಲ್ಲ ಗುರೂಜಿಗಳು ನೀವು ಕೇಳಿರಲ್ಲ, ನಿಮಗೆ ಯಾರು ಈ ಒಂದು ಸಾಹಿತ್ಯದ ಬಗೆಗಾಗಿನ ಅಭಿವೃದ್ಧಿಯನ್ನು ತೆರೆದುಕೊಟ್ಟರು. ಲವನೆ ಕೇಳ ದಿನವನಾದರ ಕೊನೆಯಲ್ಲಿ ಮುಗಿದರು ಮರುದಿನ ಅವನಿಪತಿಗ ಭರತ ಭಯಭಕ್ತಿಯಲ್ಲಿ ಕೈ ಹಿಡಿದರು. ಆ ಸನ್ನಿವೇಶವನ್ನು, ಭರತ ಬಂದಂಥ ಸನ್ನಿವೇಶವನ್ನು ಅವ್ರು ಹೇಳ್ತಾ ಇರುವಾಗ, ಅಥವಾ ಅಕ್ಕರದ ಗೇಯದ ಬಗೆಯ ನಂಬಿನ ಇಂಗುಗಳಿಗೆ ಆಧಾರವಾದ ಇವತ್ತು ನಮ್ಮ ಸಾಹಿತ್ಯಗಳು ಅಕಾಡೆಮಿಕ್ ಆಗಿ ವಿಮರ್ಶಕರು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರು ಆ ಶಬ್ದಗಳನ್ನು, ಆ ಸಂಧಿಗಳನ್ನು ಒಡೆದು ಹೇಳ್ತಾ ಇರುವಂಥ ರೀತಿ, ಸಂಧಿಗಳು ಒಡೆದಾಗ ಅವು ಸುಲಭವಾಗಿ ನಾವಿವತ್ತು ಏನು ಮಕ್ಕಳಿಗೆ ಕೊಡುವಂಥ ಆಹಾರವನ್ನು, ನಾವು ತಿನ್ನುವಂಥ ಆಹಾರವನ್ನು ನೇರವಾಗಿ ಕೊಡೋದಿಲ್ಲ, ಆದರೆ ಒಡೆದು 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 ಕೊಡ್ತಾ ಇದ್ರು. ಆದರೆ ಆ ಒಡೆದು ಕೊಟ್ಟ ಆಹಾರದಲ್ಲೂ ಕೂಡ
ಆ ರುಚಿಗೆ ಕಾರಣವಾದಂತಹ ಒಂದು ಅದ್ಭುತವಾದ ಶಕ್ತಿ ನೆರೇಷನ್ ಆ ಎಲ್ಲ ಗುರುಜಿಗಳಿಗೆ ಇದ್ದಿದ್ದರಿಂದ ಆ ಗುರುಜಿಗಳ ಮೂಲಕವಾಗಿ ಸಾಹಿತ್ಯ ಅನ್ನುವಂತಹದ್ದು ನನ್ನ ಪರಿಶುಭ್ರತೆಗೆ ಕಾರಣವಾಗುವಂತಹ ನನ್ನ ಅಂತರಂಗಗಳಿಗೆ ಇನ್ನೊಂದು ನೋಡಬಹುದಾದಂತಹ ಯಾವುದೋ ಒಂದು ಗಣಿತದ ಶಕ್ತಿಗೆ ಸಿಕ್ಕಿಕೊಂಡಂತಹ ಈ ಜಗತ್ತಿನ ಒಂದು ಕಿಟ್ಟು ಅಥವಾ ಈ ಜಗತ್ತಿನ ಮಣ್ಣಿನ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಬಹುಶಃ ಇವತ್ತಿನಷ್ಟು ಅಚ್ಚುಕಟ್ಟಾಗಿ ನನಗೆ ಆದರ್ಶ ಹೇಳಲಿಕ್ಕೆ ಬರದೇ ಹೋಗ್ತಿದ್ರು ಕೂಡ ಇವತ್ತು ನಾನು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಚೈತನ್ಯದಲ್ಲಿದ್ದರಿಂದ ನನಗೆ ಅವತ್ತಾಗ್ತಾ ಇದ್ದ ನನ್ನ ಒಳಗಿನ ಅನುಭವ ಏನು ಅನ್ನುವಂಥದ್ದನ್ನು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದೆ. ಯಾರು ನಿನ್ನನ್ನು ಪ್ರಚೋದಿಸಿದಂಥ ನನಗೆ ಕಲಿಸಿದಂಥ ಕನ್ನಡವನ್ನು ಕಲಿಸಿದಂಥ ಯಾವ ಕನ್ನಡದ ಮೂಲಕ ಇವತ್ತು ಇಷ್ಟಾದರೂ ಒಂದು ಮಹಾಬಲ ಮೂಲಕ ಇರುವಂತಹ ಒಂದು ಯಾವುದೋ ಒಂದು ಕ್ವಚಿತ್ತಾದಂತಹ ಒಂದು ಹೆಸರನ್ನು ನಾನು ಸಂಪಾದಿಸಿದ್ದೇನೆ ಅಂತಂದರೆ ಅದಕ್ಕೆ ಪ್ರೇರಣೆಯಾಗುವಂಥ ಸಾಹಿತ್ಯ, ಅದಕ್ಕೆ ಪ್ರೇರಣೆಯಾದವರು ನನ್ನ ಅವತ್ತಿನ ಗುರುಜಿಗಳು. ಆ ಎಲ್ಲ ಸಭೆಗೆ ನಾನು ಅವರು ಕಲಿಸಿದ ಕವಿತೆಯ ಮೂಲಕ ಆನಂದದಲ್ಲಿ ಪ್ರವೇಶ ಪಡೆದಿದ್ದೇನೆ. ಅವರೇ ನನ್ನ ಸ್ಫೂರ್ತಿಯ ಕೇಂದ್ರ. ಥ್ಯಾಂಕ್ ಯು ಸರ್. ಸಾಹಿತಿಗೆ ಕವಿಗೆ ಪ್ರೇರಣೆ ಯಾರು ಎಂಬ ಪ್ರಶ್ನೆಗೆ ತಮ್ಮೆಲ್ಲ ಹಳೆಯ ನೆನಪುಗಳನ್ನು ಸಭೆಗೆ ಬಿಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ದೇವಮೂರ್ತಿಯವರಿಗೆ ಸಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಪ್ರಶ್ನೆಗಾಗಿ ಶ್ರೀಯುತ ಪಾಂಡುರಂಗ್ ವಾಗ್ನೇಕರ್ ಅವರಿಗಾಗಿ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೆ ನನ್ನ ನಮನಗಳು ಹಾಗೂ ಮುಂದುಗಡೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ನನ್ನೊಂದು ಪ್ರಶ್ನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸರ್, ನಿಮ್ಮ ಕಥೆಗಳಲ್ಲಿ ಮಾನವ ಸ್ಥಿತಿಯ ಬಗ್ಗೆ, ಅಜ್ಞಾತವಾಗಿರುವ ಹುಟ್ಟು ಸಾವುಗಳ ಬಗ್ಗೆ ಬೆಳಕು ಚೆಲ್ಲಿದೆ. ಈ ಕುರಿತು ಕೇಳುಗರಿಗೆ ಯಾವ ಸಂದೇಶ ನೀವು ನೀಡುವಿರಿ? ನಮ್ಮ ಸಂದರ್ಭದಲ್ಲಿ ಎಗೈನ್ ಆ್ಯಂಡ್ ಎಗೈನ್ ನಾನು ಹೇಳ್ತಾ ಇರೋದು, ಈ ಎಕಡೆಮಿಕ್ ವಿಮರ್ಶೆ ಏನಿದೆ ಅದು ಬಹಳಷ್ಟು ಈ ನಾವು ಪಾಲಿಶ್ ಅಕ್ಕಿ ಅಂತ ಏನು ಹೇಳ್ತೀವಿ ಅದು ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ಅದ್ಭುತವಾದ ಅಜ್ಞಾತವಾಗಿರುವ ಹುಟ್ಟು ಸಾವುಗಳ ಬಗ್ಗೆ ಬಹಳ ಬೆಳಕು ಚೆಲ್ಲಿದೆ ನಿಮ್ಮ ಕೃತಿಗಳು. ನೋಡಿ, ನಾನು ಹುಟ್ಟಿ ಬೆಳೆದದ್ದು ಗೋಕರ್ಣ, ಇದು ಗೋಕರ್ಣ ಅಲ್ಲ, ತೀರ್ಥಹಳ್ಳಿ. ಆದರೆ ನನ್ನ ಊರು ಗೋಕರ್ಣ. ತೀರ್ಥಹಳ್ಳಿ ಬೇರೆ ಕಾರಣಕ್ಕಾಗಿ ನಾನು ಅಲ್ಲಿ ಹುಟ್ಟಿದ್ದೆ. ನನ್ನ ಊರಿನಲ್ಲಿ ಒಂದು ಯಾವ ಸತ್ತು ಅಂತಂದರೆ ಈ ಗೋವಿಂದ 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 ಅಂತ ಇಡೀ ಊರೇ ಒಬ್ಬೆಳಿತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಆ ಶವವನ್ನು ಕರ್ಕೊಂಡು ಹೋಗುವಂಥ ಸಂದರ್ಭ. ಪ್ರತಿ ಶವವನ್ನು ತಗೊಂಡು ಹೋಗುವಾಗಲೂ ಕೂಡ ನನಗೆ ಬರುವಂತಹದ್ದು, ನಾನು ಆ ಸಂದರ್ಭದಲ್ಲಿ ಹೆದರಿಕೊಂಡು ನನಗೆ ಅನುಭವನ ನಂತರ ಸಾಯೋದು, ನಂತರ ಯಾವುದೋ ಒಂದು ರೀತಿಯಲ್ಲಿ ಈ ರೀತಿಯ ಒಂದು ಬೊಬ್ಬೆಯೊಂದಿಗೆ ನಾನು ಹೋಗಿ ಬೆಂಕಿಯಲ್ಲಿ ನನ್ನನ್ನು ಅರ್ಪಿಸ್ಕೊಳ್ಬೇಕಾದಂತಹ ಒಂದು ಸ್ಥಿತಿಗತಿ ಬರುತ್ತೆ ಅಂತಂದರೆ ಯಾಕೆ ಇದು ಕಾರಣ? ಇದು ಒಂದು ನನ್ನನ್ನು ಬಹಳ ಆಳವಾಗಿ ನೋಯಿಸ್ತಾ ಇತ್ತು. ಅಥವಾ ಈ ನೋವಿನ ಸಂದರ್ಭದಲ್ಲಿ ಈ ನೋವಿನ ನಡುವೆಯೇ ಯಾವುದೋ ಒಂದನ್ನು ಅರಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂಥ ಒಂದು ಆ ಸಂದರ್ಭದ ಅಪ್ರಬುದ್ಧವಾದಂತಹ, ಇವತ್ತು ಪ್ರಬುದ್ಧತೆ ಬಂದಿದೆ ಅಂತಲ್ಲ, ಆದರೆ ಅವತ್ತಿನ ಅಪ್ರಬುದ್ಧತೆ ಎದುರುಗಡೆ ಇವತ್ತಿನ ಪ್ರಬುದ್ಧತೆ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥದ್ದು. ಆದರೆ ಇನ್ನೂ 10 ವರ್ಷ ಹೋದಾಗ ಇವತ್ತು ಎಷ್ಟು ಅಪ್ರಬುದ್ಧನಾಗಿದೆ ಅನ್ನುವಂಥದ್ದು ಮಾತ್ರ ತಿಳಿಯುತ್ತೆ. ಹಾಗೆಯೇ ನನ್ನ ಊರಿನಲ್ಲಿ ಎಲ್ಲಿಂದಲೋ ಬರುವ ಒಂದಿಷ್ಟು ಅರೆಹುಚ್ಚರು, ನಮ್ಮ ಊರಿನ ಕೆಲವರು ಊರನ್ನೇ ಬಿಟ್ಟು ಎಲ್ಲೋ ಹೋದಂತಹ ಸ್ಥಿತಿಗತಿಗಳು, ಇವೆಲ್ಲವೂ ನನಗೆ ಜೀವನದ ಬಗ್ಗೆ ಅನೇಕ ವಿಚಾರವನ್ನು ಕಟ್ಟಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಊರಿನ ಗೋಕರ್ಣದ ಶಿವರಾತ್ರಿ ಏನಿತ್ತು, ಆ ಸಂದರ್ಭದಲ್ಲಿ ಬಿಜಾಪುರದಿಂದ ಬಂದವರು, ರಾಯಚೂರಿನಿಂದ ಬಂದವರು, ದೂರದ ಮಾನ್ವಿಯಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಗೋವಾದಿಂದ ಬಂದವರು, ಬೇರೆ ಬೇರೆ ರೀತಿಯಲ್ಲಿ ಆ ಊರಿನ ಸಂದರ್ಭದ ಯಾವ ಇತರವನ್ನೆಲ್ಲ ನಾವು ಆ ಒಂದು ಉಳಿದ 350 ದಿನಗಳ ಕಾಲ ನಾವು ನೋಡ್ತಾ ಇದ್ವೋ ಅವರನ್ನು ಬಿಟ್ಟು ಅನ್ಯ 15 ದಿನಗಳ ಕಾಲ ಹೊಸ ರೀತಿಯ ಜನರನ್ನು ನೋಡ್ತಾ ಇದ್ವಲ್ಲ. ಹಾಗಾಗಿ ಆ ಜನತೆಯ ರೀತಿ ನಿಂತೆ ನಮ್ಮ ಊರಿನಲ್ಲಿನ ಜನತೆಯ ರೀತಿ ನಿಂತೆ ಆಗ ನನಗೆ ಅಲ್ಲಿ ಒಂದು ತಾಕಲಾಟದ ಸಂಘರ್ಷ ಇದ್ದಂತೆ ಕಾಣಿಸ್ತಾ ಇತ್ತು. ಏನು ಅಂತಂದರೆ ಅವರು ಕೂಡ ನಮ್ಮೂರಿನಿಂದ ಹೇಳ ಹೆಸರಿಲ್ಲದೆ ಎಲ್ಲಿಗೆ ಹೊರಟು ಹೋದಂತಹ ಜನಗಳ ರೀತಿಯಲ್ಲಿ ಅವರು ನನ್ನೂರಿಗೆ ಬಂದಿರಬಹುದೇ, ಅಥವಾ ಯಾವುದೋ ಒಬ್ಬ ಅರೆಹುಚ್ಚ ನನ್ನೂರಿಗೆ ಬಂದು ತಲುಪುವಾಗ ಇವನ ಸ್ಥಿತಿಯಲ್ಲಿಯೇ ನಾವು ಒಂದು ದಿನ ನನಗೆ ಯಾಕೆಂತಂದರೆ ಈ ಹುಚ್ಚರಾಗುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಒಂದು ಹುಚ್ಚನಾಗಿ ಯಾವುದೋ ಒಂದು ಊರಿಗೆ ಇವತ್ತು ಕೂಡ ನಾನು ಕರ್ಕಾರಿ ಹುಚ್ಚಿನಾಗಿ ಬಂದಿರಬಹುದು, ಬೇರೆ ವಿಚಾರ. ಆದರೆ ಈ ರೀತಿಯಲ್ಲಿ ಆ
ನಾನಾದರೂ ಹೋಗ್ಬಿಡ್ಬಹುದೇ ಒಂದು ದಿನ ಅನ್ನುವುದು ನನಗೆ ಚುಚ್ಚುತ್ತಾನೆ ಇತ್ತು. ಹಾಗಾಗಿ ಈ ಜೀವನದ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಎಲ್ಲವನ್ನ ಶೂನ್ಯದಿಂದಲೇ ಬಗೆದು ತೆಗೆಯಬೇಕು, ಎಲ್ಲವೂ ನಂತರ ಶೂನ್ಯಕ್ಕೆ ಹೋಗಿ ಸೇರುವಂತಹದ್ದು ಅನ್ನುವ ಸರಳ ತಾತ್ವಿಕತೆಯನ್ನು ಯೋಚಿಸುವಂತಹ ಶಕ್ತಿ ಆ ದಿನದಲ್ಲಿ ಇರದೇ ಹೋಗಿದ್ದರಿಂದ, ಆ ಭಯವನ್ನು ಬಿತ್ತಿದ ಸಂದರ್ಭ ಮಾತ್ರ ಇದ್ದಿದ್ದರಿಂದ, ಆ ಭಯ ಒಂದು ರೀತಿಯಲ್ಲಿ ನಿಗೂಢತೆಯನ್ನ ಮನುಷ್ಯನ ಒಳಗೂ ತೆರೆದು ತೋರಿಸಿತು, ಬದುಕಿನ ಬಗೆಗೂ ತೆರೆದು ತೋರಿಸಿತು. ನಮ್ಮನ್ನು ಎಲ್ಲೋ ನಿಯಂತ್ರಿಸಬಹುದಾದಂತಹ ದೇವರಿದ್ದಾನೆ ಅಂತ ಒತ್ತಿ ಒತ್ತಿ ಹೇಳುವಂತಹ ನಮ್ಮ ಹಿರಿಯರ ಕಥೆಯ ಮೂಲಕವಾಗಿ ಆ ಶಕ್ತಿಯ ಬಗೆಗೂ ಯೋಚನೆ ಬರ್ತಾ ಇತ್ತು. ಆದರೆ ದೇವರ ಬಗೆಗೂ, ನಮ್ಮ ಇರುವ ಜೀವನದ ಸಂದರ್ಭದ ಜನರ ಬಗೆಗೂ, ಎಲ್ಲಿಂದಲೋ ಬರುವ ಜನರ ಬಗೆಗೂ ಒಂದಕ್ಕೊಂದು ಹೊಂದಲಾರದೆ ಹೋದಂತಹ ಎಳೆಗಳನ್ನು ಕಂಡುಕೊಳ್ಳದೆ ಹೋದಾಗ ಒಂದು ರೀತಿಯ ದಿಗಿಲು ಉಂಟಾಗ್ತಾ ಇತ್ತು. ಈ ದಿಗಿಲು ಏನು ಉಂಟಾಯಿತು, ಅದು ನನ್ನ ಕಥೆಯ ದ್ರವ್ಯವಾಗಿ ಇವತ್ತು ಬಹುಶಃ ಅದನ್ನು ಹರಡಿಸ್ತಾ ಇರಬಹುದು, ಅದಕ್ಕೆ ಬೇಕಾದ ಬೀಜವನ್ನು ಗೊಬ್ಬರವನ್ನು ಹಾಕಿರಬಹುದು ಅಂತ ನಾನು ತಿಳ್ಕೊಳ್ತೇನೆ. ಈ ಬದುಕು ಅನ್ನೋದು ಹುಟ್ಟಿನಲ್ಲಿ ಬದುಕು ಸಾವು ಎರಡು ಇದೆ. ಕಷ್ಟ ಸುಖ ಅವಳಿಗೆ ಬಳಿ, ಕಷ್ಟಪಟ್ಟರೆ ಸುಖ ಸಿಗುತ್ತದೆ, ಸುಖಪಟ್ಟರೆ ಕಷ್ಟ ಜೊತೆಯಾಗಿರುತ್ತದೆ. ಹಾಗೆ ಹುಟ್ಟು ಸಾವು ಇದೆ, ಅದರಲ್ಲಿ ಬದುಕು ಇದೆ, ಬದುಕು ಇದೆ, ಸಾವು ನೋವುಗಳು ಎಲ್ಲ ಇದೆ. ಅದರಲ್ಲಿ ಈ ಒಂದು ವಿಷಯವನ್ನು ಹುಟ್ಟು ಸಾವುಗಳ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ಲಿದೆ ಅನ್ನುವಂಥ ವಿಷಯವನ್ನು ನಮಗೆ ಸವಿಸ್ತಾರವಾಗಿ ತಿಳಿಸಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ಇದೀಗ ಎರಡನೇ ಪ್ರಶ್ನೆ, ಗೋಕರ್ಣದಲ್ಲಿಯೇ ಹುಟ್ಟಿ ಬೆಳೆದಿರುವುದರಿಂದ ಆ ಪರಿಸರ, ಆ ಮಣ್ಣಿನ ವಾಸನೆ ನಿಮ್ಮ ಸಾಹಿತ್ಯಕ್ಕೆ ನೆರವಾಗಿದೆಯಾ? ಮತ್ತು ಅದೇ ನೆಲದಲ್ಲಿ ಖ್ಯಾತಿ ಪಡೆದ ಶ್ರೀ ಗೌರೀಶ್ ಕೈಕಿ, ಸೂರ ಮೆಕ್ಕುಳಿ, ಯಶವಂತ್ ಚಿತ್ತಾರ್, ಈ ಮೂವರಲ್ಲಿ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದವರು ಯಾರು? ನನ್ನನ್ನು ನಿರ್ಲಕ್ಷಿಸಿದವರು ಅಂದರೆ ಯಾರು? ನಿರ್ಲಕ್ಷ್ಯ ಮಾಡಲಿಲ್ಲ ಅಂತಂದರೆ ಅವರು ಯಾರು? ಈ ಎರಡಕ್ಕೂ ಉತ್ತರವನ್ನು ಹುಡುಕಿ ಹೇಳೋದು ಕಷ್ಟ. ಮತ್ತು ಇಲ್ಲಿನ ನಸ್ತಾಸೆ ಅಂತ ಬಹಳ ಪ್ರಧಾನವಾದಂತಹ ದೊಡ್ಡ ಟೆನ್ನಿಸ್ ಆಡ್ತಾರೆ. ಅವನು 9 ಬಾರಿ ವಿಂಬಲ್ಡನ್ ಫೈನಲಿಗೆ ಪ್ರವೇಶಿಸ್ತಾನೆ. ಆತನಿಗೆ ಚೆಂಡನ್ನು ಆ ಫೈನಲ್ನ ಕೊನೆಯ ದಿನದಲ್ಲಿ ಏನೋ ಪುಟಿಸಲಿಕ್ಕೆ ಕಷ್ಟವಾಗ್ತಿತ್ತು, ಏನಾಗ್ತಿತ್ತು ಗೊತ್ತಿಲ್ಲ. ಅದು ಅವನ ಕೊರತೆ ಎನ್ನುವಂಥದ್ದು ಅವರನ್ನು ಆನಂದಿಸಿಕೊಳ್ತಾ ಇತ್ತು. ಇದುವರೆಗೆ ಪ್ರಶ್ನೆಗಳ ನಡುವೆಯೇ ಉತ್ತರವೂ ಸಿಗದೆ ಹೋದಂತಹ, ಉತ್ತರ ಸಿಕ್ಕಿದರೂ ಪ್ರಶ್ನೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಲ್ಪಡಬಹುದಿತ್ತು ಅನ್ನುವಂತಹ ಒಂದು ಸಂದರ್ಭದ ವಿಚಾರ. ಇನ್ನು ಗೌರೀಶ್ ಕೈಕೇಳಿಯವರು ಬಂದಾಗ, ಚಿತ್ತಾರರು ಬಂದಾಗ ನನಗೆ ಗೌತಮನ ಕಥೆ ನೆನಪಾಗುತ್ತೆ. ನಾನು ಪ್ರಪ್ರಥಮವಾಗಿ ಪ್ರಜಾವಾಣಿಯಲ್ಲಿ ಒಂದು ರೀತಿ ಅನ್ನುವಂಥ ಒಂದು ಕವಿತೆಯನ್ನು ಬರೆದೆ. ಈ ರೀತಿ ಅನ್ನುವಂತಹ ಕವಿತೆ ಬಂದಾಗ ಆ ಸಂದರ್ಭದಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಕವಿತೆ ಬರುವಂತಹದ್ದು ಅಂದರೆ ಏನೋ ಒಂದು ದೊಡ್ಡ ರೀತಿಯ ಸಾಧನೆ ಅನ್ನುವಂಥದ್ದಾಗಿ ತಿಳಿದುಕೊಂಡೆ. ಈ ರೀತಿಯಲ್ಲಿ ನನಗೆ ಆಗ ಕೇವಲ ಅಂದರೆ ಅದೇನು ದೊಡ್ಡ ವಯಸ್ಸಲ್ಲ ಅಂತಿಲ್ಲ, ನನಗೆ ಆಗ 20 ವರ್ಷ ವಯಸ್ಸು. ಆ ರೀತಿಯಲ್ಲಿ ನಾನು ಅಸಹಾಯಕವಾದವರ ರೀತಿಯನ್ನು ಒಂದು ರೂಪಕಗಳಲ್ಲಿ ಸಾಂಕೇತಿಕವಾಗಿ ಅಲ್ಲಿ ಕಟ್ಟಿಕೊಂಡಂತಹ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಅನ್ನುವಂಥದ್ದು ಬರ್ತಾ ಇತ್ತು. ಇಲ್ಲಿ ನೋಡಿ, ತಮ್ಮವರನ್ನೇ ನಾನು ಹೇಗೆ ಎದುರಿಸಲಿ ಅನ್ನುವಂಥದ್ದಕ್ಕಾಗಿ ಅರ್ಜುನ ಬಳಲುತ್ತಾನೆ ಆ ರೀತಿ. ಅಥವಾ ತಾವು ಎಲ್ಲ ರೀತಿಯ ಪಾತಿವೃತ್ಯವನ್ನು ಕಾಪಾಡಿಕೊಂಡಾದರೂ ಕೂಡ ರಾಮನಿಂದ ಕಾಡಿಗೆ ಕಳುಹಿಸಿಕೊಳ್ಳಲ್ಪಟ್ಟಂತಹ ಸೀತೆಯ ರೀತಿ. ಅದೇ ರೀತಿಯಲ್ಲಿ ಈ ಅಹಲ್ಯೆ ಶಾಪಕ್ಕೆ ಈ ಶಾಪಕ್ಕೆ ಗುರುತಾಗುವಂತಹ ಒಂದು ಕಥೆಯ ರೀತಿ. ಅಲ್ಲಿ ನಾನು ಏನಾಗಿತ್ತು, ಗೌತಮ ಅನ್ನೋದರ ಬದಲು ಆ ಅಹಲ್ಯೆಯ ಗಂಡ ಗೌತಮ ಮುನಿಗಳು ಅನ್ನುವಂಥದ್ದನ್ನು ಬಿಟ್ಟು ವಸಿಷ್ಠರು ಅಂತ ಬರಬೇಕು. ಈ ವಸಿಷ್ಠರು ಅಂತ ಬಂದಾಗ ಏನಾಗಿತ್ತು, ಅದರ ಮುಂದಿನ ಭಾನುವಾರದ ಪ್ರಜಾವಾಣಿಯ ಏನು ರಿಜಾಯಿನರ್ಸ್ ಬರ್ತದಲ್ಲ, ಪ್ರತಿಕ್ರಿಯೆಗಳು ಬರ್ತದಲ್ಲ, ಈ ಮಹಾಬಲಮೂರ್ತಿಗಳು ಇಂತಹ ರೀತಿ 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 ಅನ್ನುವಂಥದ್ದನ್ನು ಬರೆದವರಿಗೆ ಈ ಗೌತಮ ಯಾವ ರೀತಿಯಲ್ಲಿ ಬರಬೇಕಿತ್ತು ಅನ್ನುವ ರೀತಿಯೇ ಗೊತ್ತಿಲ್ಲ. ವಸಿಷ್ಠನನ್ನು ತುಂಬಿದ ರೀತಿಯಲ್ಲಿ ಈ ಕವಿತೆ ಬಹಳಷ್ಟು ಸೋಲ್ತದೆ ಅನ್ನುವಂಥ ಮಾತುಗಳನ್ನು ಆಡಿ ಆ ಟೀಕೆ. ಹಾಗಾದರೆ ನಾನು ನನ್ನ ಆ ವಯಸ್ಸಿನಲ್ಲಿ ಗೌತಮರ ಬಗೆಗೆ ಅಂದರೆ ವಸಿಷ್ಠರ ಬಗೆಗೆ, ಗೌತಮ ಅನ್ನುವ ಶಬ್ದ ಬರಲಿಲ್ಲ, ವಸಿಷ್ಠ ಅಂತಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಾನು ಅರ್ಜುನನ ಬಗೆಗೆ ತಿಳಿದು, ಸೀತೆಯ ಬಗೆಗೆ ತಿಳಿದು, ರಾವಣನ ಬಗೆಗೆ ತಿಳಿದು, ಅಹಲ್ಯೆಯ ಬಗೆಗೆ ತಿಳಿದು
ಬರೆದಂತಹ ಸಂದರ್ಭದಲ್ಲಿ ಆ ಎಲ್ಲವೂ ಆ ಯಾರ ಬಗ್ಗೆಯೂ ಗೊತ್ತಿರದೆ ಹೋದಂತಹ ಯಾವುದೋ ಒಂದು ಶಕ್ತಿ ಅದಕ್ಕೊಂದು ಟೀಕೆಯನ್ನು ಗೋಕರ್ಣದ ನೆಲದಿಂದಲೇ ಅದು ಹೊರಟು ಬಿಡ್ತು ಅಂತಾದರೆ ನಾನು ಎಂತಹ ದೊಡ್ಡ ದುರ್ಘಟತೆಯನ್ನು ಆ ಸಂದರ್ಭದಲ್ಲಿ ತೇಜೋವಧಿಯಾಗಿ ನಾನು ಸ್ವೀಕರಿಸಬೇಕಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಆದರೆ ಆ ಸಂದರ್ಭದಲ್ಲಿ ಗೌರೀಶರು ನನಗೊಂದು ಮಾತು ಹೇಳಿದರು, ಟೀಕೆಗಳು ಬರ್ತವೆ, ಹಾಗಾಗಿ ಇದು ಗೌತಮ ಕೊಟ್ಟೆ ಎಚ್ಚರಿಕೆಯಿಂದಾಗಿ ನೀವು ತಿಳಿಬೇಕು. ಹಾಗಾದರೆ ಗೌರೀಶರು ಹೇಳಿದಂಥ ಈ ಮಾತುಗಳ ಮೂಲಕವಾಗಿ ನಾನು ಯಾವ ರೀತಿಯ ಒಂದು ವಿಶೇಷವನ್ನು ಗ್ರಹಿಸಿಕೊಂಡೆ ಅಥವಾ ಅವರು ಹೇಳಿದಂಥ ರೀತಿಯಲ್ಲಿ ಯಾವುದನ್ನು ನಾನು ನನ್ನ ನಂತರದ ದಿನಗಳಿಗೆ ಬೇಕಾದಂತಹ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆರಿಸಿಕೊಂಡೆ, ಇವನ್ನೆಲ್ಲ ಯೋಚಿಸುವಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಶೂನ್ಯ ಇನ್ನೊಂದನ್ನು ಎದುರಿಸುವಂತಹ ಆ ಶೂನ್ಯಕ್ಕೆ ಉತ್ತರವು ದೊರಕದೆ ಹೋದಂತಹ ಅಥವಾ ಉತ್ತರ ಸಿಕ್ಕಿದಾಗ ಶೂನ್ಯ ಅಲ್ಲಿ ಇರದೆ ಹೋದಂತಹ ಸ್ಥಿತಿಗತಿಗಳನ್ನು ನಾನು ಗೋಕರ್ಣದಲ್ಲಿ ಕಂಡುಕೊಂಡಿದ್ದರಿಂದಾಗಿ ಏನಾಯಿತು, ಎಲ್ಲೋ ಒಂದು ಕಡೆ ನನಗೆ ಬಹಳ ದೊಡ್ಡ ರೀತಿಯಲ್ಲಿ ಗೋಕರ್ಣ ಶೂನ್ಯವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಒಂದು ಅಂಗಣವನ್ನು ಕೊಟ್ಟಿತ್ತು. ಇನ್ನೊಂದು ಸರ್ವಾರ್ಥವಾಗಿ ಎಲ್ಲವನ್ನು ಒದಗಿಸಿಕೊಡಬೇಕಾದಂತಹ ಪುರಾಣ, ವೇದ, ವೇದಾಂಗ, ಅರಣ್ಯಕ, ಉಪನಿಷತ್ತುಗಳನ್ನು ಬೋಧಿಸುವಂತಹ ಸಜ್ಜನರ ಸಂಘವನ್ನು ನನಗೆ ಒದಗಿಸಿತ್ತು. ಆದರೆ ನಾನು ಎದುರಿಸಬೇಕಾಗಿ ಬಂದಿದ್ದು ನನ್ನ ಸಣ್ಣ ವಯಸ್ಸಿನಿಂದಲೂ ದೊಡ್ಡದಾದಂತಹ ವಿಮರ್ಶೆಯನ್ನು ನಾನು ಎದುರಿಸಬೇಕಾಗಿ ಬರ್ತಾಯಿತ್ತು. ಆ ದೊಡ್ಡ ವಿಮರ್ಶೆ ಅವತ್ತಿನ ಸಂದರ್ಭದಲ್ಲಿ ಅದು ಯಾಕಾಗಿ ಬಂತು ಅನ್ನುವಂತಹ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಂತಹ ಸಂಗತಿ ಇತ್ತು. ಇದು ಗೌರೀಶ್ ಕೈಕಿಣಿಯವರ ಕಾರಣಕ್ಕಾಗಿ ನಾನು ಅದನ್ನು ಹಗುರ ಮಾಡಿಕೊಂಡು ಅಥವಾ ಅವರು ಹೇಳುವುದರ ಮೂಲಕವಾಗಿ ಆ ಸಂದರ್ಭದ ನನ್ನ ಏಜಿನಲ್ಲಿ ಅದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ಅಗ್ನಿಯ ಉಂಡೆಯನ್ನು ನಾನು ಸ್ವೀಕರಿಸಿದ್ದು. ಇದು ಇವತ್ತು ನನಗೆ ಒಂದು ಯಕ್ಷ ಪ್ರಶ್ನೆ. ನೀವು ಹೇಳಿದಂತಹ ನಿರ್ಲಕ್ಷ್ಯ ಅದು ನನ್ನ ಕಥೆಗಳನ್ನು, ಯಾಕೆಂತಂದರೆ ನನಗೆ ಮುದ್ದಣ ಪ್ರಶಸ್ತಿ ಬಂತು, ನನಗೆ ಕಥೆಗಳಿಗೆ ಪುರಸ್ಕಾರ ಬಂತು. ನಾನು ಮಂಗಳೂರಿನಲ್ಲಿರುವಾಗ ನನ್ನ ಅನೇಕ ನಾಟಕಗಳಲ್ಲಿ ನನ್ನ ಅನೇಕ ನಾಟಕಗಳ ಬಗ್ಗೆ ವಿಮರ್ಶೆಯಲ್ಲಿ ಮಾತನಾಡುವ ಒಬ್ಬ ದೊಡ್ಡ ಕಲಾವಿದ ಬಂತು. ಆದರೆ ಇದನ್ನೆಲ್ಲ ನಾನು ಒಂದು ರೀತಿಯ ಅಹಂಕಾರದೊಂದಿಗೆ ಇದನ್ನು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಈ ಎಲ್ಲ ವಿಚಾರಗಳು ಕೂಡ ಏನಾಯಿತು ಅಂತಂದರೆ ನನ್ನ ವಿರುದ್ಧವಾಗಿ ಯಾವುದೋ ಒಂದು ಶಕ್ತಿಯನ್ನು ಅದು ಏನು ಮಾಡಿಕೊಡ್ತು, ನನ್ನ ವಿರುದ್ಧವಾಗಿ ನಿಲ್ಲಿಸ್ಬಿಡ್ತು. ಯಾಕೆಂದರೆ ಇವೆಲ್ಲ ಅಕಸ್ಮಾತ್ತಾಗಿ ಬಂದಂತಹ ಒಂದು ಸಾಧನೆಯ ಬಗೆಗಾಗಿನ ಒಂದು ಸಂದರ್ಭ ಆಯಿತು ಅಂತ ಕೆಲವರಿಗೆ ಬಂದಿರಬಹುದು. ಯಾಕೆಂದರೆ ಇದು ಬಹಳ ನೀವು ಕೇಳಿದಂಥದ್ದು ಮ್ಯಾಜಿಕಲ್ ಉತ್ತರಗಳನ್ನು ನಿರೀಕ್ಷೆ ಮಾಡುವಂಥದ್ದು. ಆದರೆ ಇವತ್ತಿನ ಈ ಅಂಗಳದಲ್ಲಿ ನಾನು ಮ್ಯಾಜಿಕಲ್ ಉತ್ತರಗಳನ್ನು ಕೊಡೋದಕ್ಕೆ ಯಾಕೋ ಒಂದು ರೀತಿಯ ಹಿಂಜರಿಕೆಯನ್ನು, ಇದು ಹೇಳಬಾರದಂಥದ್ದು ಅಂತಲ್ಲ, ಹೇಳುವಂತಹ ಧೈರ್ಯ ಇಲ್ಲ ಅಂತಲ್ಲ, ಹೇಳುವಂತಹ ಎಲ್ಲ ಧೈರ್ಯವನ್ನು ಹೊಂದಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಒಳ್ಳೆಯ ಪರಿಮಾಣವನ್ನು ತೆಗೆದುಕೊಂಡು ಊಟ ಮಾಡಿ ಬಂದಂತಹ ಸಿಹಿ ನಾಡಿಗೆಯ ಸಂದರ್ಭದಲ್ಲಿ ಇಂತಹ ಮಾತುಗಳನ್ನು ಮತ್ತೆ ನಾನು ಆಡುವುದು ಬೇಡ, ಏಕೆಂದರೆ ನೋವಿದೆ. ಆದರೆ ಆ ನೋವು ಇಲ್ಲಿನ ಸ್ತಾಸ ಎನ್ನುವಂಥವನ್ನು ನೆನೆಸಿಕೊಂಡಾಗ ಅದು ದೊಡ್ಡ ನೋವಲ್ಲ. ಹಾಗಾಗಿ ನಿರ್ಲಕ್ಷ್ಯ ಅನ್ನುವಂಥದ್ದು ಬದುಕಿನ ಸಂದರ್ಭ. ಕೆಲವರು ನನ್ನನ್ನು ಬಹಳಷ್ಟು ಪುರಸ್ಕರಿಸಿದ್ರು. ಲಂಕೇಶ್ ಪುರಸ್ಕರಿಸಿದ ರೀತಿ ಅಥವಾ ಅಡಿಗರು ಪುರಸ್ಕರಿಸಿದ ರೀತಿ, ಅಡಿಗರು ಎಲ್ಲಿವರೆಗೆ ಬರೆದ್ಬಿಟ್ರು ಅಂತಂದರೆ ಇಂತಹ ಲಯಬದ್ಧವಾಗಿ ಬರೆಯಬಹುದಾದಂತಹ ಅಪರೂಪದ ಮಹತ್ವದ ಕವಿಯನ್ನು ಬರಬೇಕು. ಆಗ ನನಗೆ 31 ವರ್ಷ. ಅದರ ನಂತರದಲ್ಲಿ ಲಂಕೇಶ್ ಹೇಳ್ತಾರೆ, ಇಂತಹ ಒಬ್ಬ ಈ ವೇದಿನ ಕಥೆಗಾರನನ್ನು, ಅದ್ಭುತ ಕಥೆಗಾರನನ್ನು ನಾನು ಕಂಡಿದ್ದಿಲ್ಲ ಅಂತ ಕರೀತಾರೆ. ಇವೆಲ್ಲ ಮಾತುಗಳು ಏನಾಗುತ್ತೆ, ನನಗೆ ಯಾವುದೋ ಕಾರಣಕ್ಕಾಗಿ ನಿರ್ಮಿಸಿಕೊಟ್ಟಂತಹ ಒಂದು ಎದುರಾಳಿ ಪಡೆಯನ್ನು ನಿರ್ಮಾಣ ಮಾಡೋ ಅಥವಾ ಏನೋ ಒಬ್ಬ, ಯಾಕೆಂದರೆ ಎಂಥ ಪ್ರಯತ್ನ ಕೇಳಿದೆ ಅಂತಂದರೆ ನಾನು ಲಂಕೇಶ್ವರ ಕುಟುಂಬದಲ್ಲಿರುವಾಗ ಒಬ್ಬ ಬ್ರಾಹ್ಮಣ ಯಾಕೆ ಲಂಕೇಶ್ವರ ಬಂದ ಅಂತ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಹಾಗೆಯೇ ನಾನು ಇನ್ನೆಲ್ಲೋ ಇದ್ದಾವಾಗ ನಾನು ಬ್ರಾಹ್ಮಣರ ನಡುವೆಯೂ ಕೂಡ ಯಾವುದೋ ಒಂದು ರೀತಿಯ ಅಬ್ರಾಹ್ಮಣ್ಯವನ್ನು ಸ್ವೀಕರಿಸಿದಂಥ, ಯಾಕೆಂದರೆ ಬ್ರಾಹ್ಮಣರ ಮಿತಿಗಳ ಏನು ಅನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಹೇಳಿದಂಥ ವಿಚಾರವನ್ನು ಮಾಡಿಕೊಂಡಿರ್ತಾರೆ. ಅದನ್ನು ನನ್ನ ಹೃದಯಪೂರ್ವಕವಾಗಿ ಮಾಡಿದ್ದೇನೆ. ನಾನು ನನ್ನ ಗೋಕರ್ಣವನ್ನು ಎಷ್ಟು ಮಟ್ಟಿಗೆ ನಾನು ಟೀಕೆ ಮಾಡ್ತೇನೆ ಅಂತಂದರೆ, ಆದರೆ ಆ ಗೋಕರ್ಣದಲ್ಲಿ ಇರುವಂತಹ ಅಗಣಿತವಾದಂತಹ ಆ ಒಂದು ತಾತ್ವಿಕತೆಯ ನೆಲೆಯ ಒಂದು ಅತ್ಯದ್ಭುತವಾದಂತಹ ಜ್ಞಾನದ ಆ ಒಂದು ಹಿಮಾಲಯ ಏನಿತ್ತು ಅದನ್ನು ನಿರ್ಲಕ್ಷಿಸಿದವರು ಯಾರು, ಯಾಕಾಗಿ ನಿರ್ಲಕ್ಷಿಸಲ್ಪಟ್ಟಿತು ಅನ್ನೋದನ್ನು ಹೇಳಿದರೆ ನೋವಿನ ಮಾತಿನಿಂದ ನಾನು ಇಡೀ ದಿನ ಮಾತನಾಡಬಲ್ಲೆ. ಅದು ಆಗಬಾರದಿತ್ತು. ಅದು ಆಗಿದ್ದರಿಂದಾಗಿ ಭ್ರಷ್ಟವಾದಂತಹ ಇಂಗ್ಲಿಷಿನ ಮೂಲಕವಾಗಿ ಅನೇಕ ವಿಚಾರಗಳನ್ನು ತಂದು ಇವತ್ತು ಸಾಹಿತ್ಯದಲ್ಲಿ ಬಹಳ ದೊಡ್ಡ ಪರಂಪರೆಯನ್ನು ನಿರ್ಮಿಸಿದ್ದೇವೆ, ಬಹಳ ದೊಡ್ಡ ಬರಹಗಾರರಾಗಿದ್ದೇವೆ ಅಂತ ಯಾರು ಒಪ್ಕೊಳ್ತಾ ಇದ್ದಾರೋ, ಈ ಭಾರತೀಯ ಸಾಹಿತ್ಯದ ಸಂದರ್ಭದ ವಿಶೇಷವಾದಂತಹ ವೈದಿಕ ಅಂದರೆ ನಾನು ಹೇಳುವಂಥದ್ದು ವೈದಿಕ ಅಂತಂದರೆ ಕೆಟ್ಟ ವೈದಿಕ ಅಲ್ಲ. ಕೆಟ್ಟ ವೈದ್ಯರನ್ನು ನಾವು ದಕ್ಷಿಣಕ್ಕಾಗಿ ಮಾಡುವಂತಹ ವೈದಿಕ ಸಂಸ್ಕೃತಿ ಅಲ್ಲ. ಆದರೆ ವೈದಿಕ ಸಾಹಿತ್ಯದ ಸಂದರ್ಭದ ಆ
ಅದು ಗೋಕರ್ಣದಲ್ಲಿ ಸಾಧ್ಯವಾಗ್ತಾ ಇತ್ತು. ಆದರೆ ಅದನ್ನು ನಿರ್ಲಕ್ಷಿಸಿದ್ದು. ಆದರೆ ನಾನು ಈಗ ಪರಮಾತ್ಮನ ಬಾಯಲ್ಲಿ ಅದನ್ನು ಹೇಳೋದಕ್ಕೆ ಬಯಸೋದಿಲ್ಲ, ಯಾಕೆಂದರೆ ಅನೇಕ ಮನಸ್ಸುಗಳನ್ನು ನಾನು ಉಳಿಸಬೇಕಾಗುತ್ತೆ, ನನಗೂ ನೋವಾಗುತ್ತೆ. ಹಾಗಾಗಿ ಇಂತಹ ದಿವ್ಯವಾದಂತಹ ಗೋಕರ್ಣವನ್ನು ಯಾರು ನಿರ್ಲಕ್ಷಿಸಿದರೋ ಅವರೇ ನನ್ನನ್ನು ನಿರ್ಲಕ್ಷಿಸಿದ್ದಾರೆ. ಒಬ್ಬ ಲಂಕೇಶ್ ಹತ್ರ ಬ್ರಾಹ್ಮಣ ಹೋದಾಗ ಯಾರು ನಿರ್ಲಕ್ಷಿಸಿದರೋ, ಯಾಕೆಂದರೆ ಲಂಕೇಶನ ಹತ್ತಿರದಲ್ಲಿದ್ದವರು ಒಬ್ಬ ಬ್ರಾಹ್ಮಣ ಅಂತ ಅವ್ರು ನಿರ್ಲಕ್ಷಿಸ್ತಾ ಇದ್ರು. ಆದರೆ ಲಂಕೇಶನ ಬಳಿಗೆ ಹೋಗಿದ್ದೇನೆ ಅಂತ ಬ್ರಾಹ್ಮಣವನ್ನು ನಿರ್ಲಕ್ಷಿಸ್ತಾ ಇದ್ರು. ಅಷ್ಟೇ ಅಲ್ಲ, ಯಾವುದನ್ನು ನೀವು ಇನ್ನಷ್ಟು ಗಮನಿಸಬೇಕು, ಒಂದು ಪುಸ್ತಕವನ್ನು 2 ಬ್ರಾಹ್ಮಣರು ಬಂದು ನನ್ನ ಬಳಿ ಲಂಕೇಶ್ ಪತ್ರಿಕೆಯಲ್ಲಿ ಒಳ್ಳೆಯದಾದಂತಹ ವಿಮರ್ಶೆಯನ್ನು ನೀವು ಮಾಡ್ತೀರಿ ಅಂತ ನಾನು ಕೊಟ್ಟು ಹೋಗ್ತೇವೆ, ಇಲ್ಲೇ ಹೋದರೆ ಇದನ್ನು ಕೊಡೋದಿಲ್ಲ ಅಂತ ಹೇಳಿ ಇದನ್ನು ಹೇಳಿದಂಥ ಇಬ್ಬರು ನನ್ನ ಕುಮಟಾ ತಾಲೂಕಿನವರೇ ಅಲ್ಲ, ಒಬ್ಬರು ಏನೋ ಬೇರೆಯವರು ನಮ್ಮ ಕುಮಟಾ ತಾಲೂಕು ಬ್ರಾಹ್ಮಣರು ಕೇಳ್ತಾರೆ ಅಂತಂದರೆ ನನಗೆ ಯಾತನೆ ವಿಷಯ. ನಾನು ಅವರಿಗೆ ಹೇಳಿದೆ, ಇಂತಹ ಒಂದು ಮಾತನ್ನು ನಾನು ಲಂಕೇಶ್ ಬಳಿ ಹೇಳಿ ನಾನು ಒಂದು ವಿಮರ್ಶೆ ಕರಿತೇನೆ ಅಂತಂದರೆ ಲಂಕೆ ಏನನ್ನು ಹೇಳ್ಬೋದು ಗೊತ್ತಿಲ್ಲ ನನಗೆ, ಆದರೆ ಲಂಕೇಶ್ ಹತ್ರ ನಾನು ಇದನ್ನು ತಗೊಂಡೇ ಹೋಗಿಲ್ಲ. ಹಾಗಾಗಿ ಇಂತಹ ಅನೇಕ ವಿಚಾರಗಳನ್ನು ಭೈರಪ್ಪನವರ ಸಂದರ್ಭದಲ್ಲಿ ಕುರ್ತುಕೋಟಿಗಳ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ, ಯಾಕೆಂದರೆ ನನ್ನ ಒಂದು ಕವಿತೆಯ ಬಗ್ಗೆ ಮುದ್ದಣಗಾಮಿ ಪ್ರಶಸ್ತಿ ಬಂದಂಥ ಮತ್ತೆ ಪೂರ್ವದಿಂದ ಕೃತಿಗೆ ಬಹಳ ಅದ್ಭುತವಾಗಿ ನೋಡಿ ಮಾಡಿದ್ದಾರೆ. ಕುರ್ತುಕೋಟಿಯವರ ಬಗ್ಗೆ ನನ್ನ ಟೀಕೆ ಇಲ್ಲ, ಆದರೆ ಕುರ್ತುಕೋಟಿಯವರು ಏನು ಭೈರಪ್ಪನವರ ಬಗ್ಗೆ ಬರೀತಾರೆ, ಹಾಗಾದರೆ ಆ ಬೈಗಳ ಯಾಕಾಗಿ ಬಂತು, ಭೈರಪ್ಪನವರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಬಂತು ಅವರುಗಳಿಂದ, ಇದು ಈ ಚರ್ಚೆಗೆ ಬೇಕಾದದ್ದು ದಿನಗಟ್ಟಲೆ ಮಾತನಾಡಬೇಕಾದಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತತೆ ಆಗಿರಬಹುದು ನನ್ನ ಮಾತಿನಲ್ಲಿ. ಆದರೆ ನೀವು ಕೇಳಿದ ನಿರ್ಲಕ್ಷ್ಯ ನನಗೂ ಒಂದು ನೋವಿನ ವಿಚಾರ ಆಗಿರೋದ್ರಿಂದ, ಆದರೆ ಆ ನೋವನ್ನು ಜನರೆದುರಿಗೆ ಸಂಪೂರ್ಣವಾಗಿ ತೆರೆದಿರೋದು ಬೇಡ, ತೆರೆದಷ್ಟೇ ಆಗಿದ್ದರಿಂದ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆಗಳು ಉತ್ತರ ಸಿಕ್ಕಿದೆ. ಆದಷ್ಟು ನೋವಿರುವಂತೆ ಸಭೆ ಅತ್ಯುತ್ತಮ ರೀತಿಯಲ್ಲಿ ಸಾಗ್ತಾ ಇದೆ, ಸಂವಾದ ಅತ್ಯುತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಏತನ್ಮಧ್ಯೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸುಂದ್ರಿ ಬೊಮ್ಮಗೌಡರವರು, ಸುಂದ್ರಜಿ ಅಂತಲೇ ಪರಿಚಿತರು, ಹಿರಿಯರು, ತಮ್ಮ ರಾಗದ ಮೂಲಕ ಜನಪದ ಸಂಸ್ಕೃತಿಯ ಮೂಲಕ ಪದ್ಮಶ್ರೀಯನ್ನ ಈ ತಾಲೂಕಿಗೆ, ಈ ಜಿಲ್ಲೆಗೆ ತಂದುಕೊಟ್ಟಂತವರು. ಇವರನ್ನ ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ನಾವು ಈ ಸಂವಾದವನ್ನು ಮುನ್ನಡೆಸ್ತಾ ಇದ್ದೇವೆ. ಶ್ರೀ ಅನಿಲ್ ಕಾಮತ್ ಅವರ ಪ್ರಶ್ನೆಗಳಿಗಾಗಿ ಈ ಸಮಯ. ಇವೆಲ್ಲ ಇಷ್ಟೆಲ್ಲ ಕ್ಷೇತ್ರಗಳು ತಾವು ಹೇಗೆ ಸರಿದೂಗಿಸಿಕೊಂಡು ಹೋಗ್ತೀವಿ ಸರ್? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಸರ್, ಪ್ರಪ್ರಥಮವಾಗಿ ತಾವು ಗುರುತಿಸಿಕೊಳ್ಳೋದು ಕಥೆಗಾರ ಅಂತ, ಮಾಮೂಲು ಕಥೆಗಾರ. ಆ ಕಥೆಗಾರ ಕಥೆ ಬರೆಯುವಾಗ ತಮ್ಮಲ್ಲಿರುವ ಆಂತರಿಕ ಶಕ್ತಿ ಯಾವುದು, ದಿವ್ಯ ಶಕ್ತಿ ಯಾವುದು ಸರ್? ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ನಾವು ಅನೇಕರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತೇವೆ, ಬಟ್ ಐ ಆಮ್ ಹ್ಯಾಪಿ ಟು ಬಿ ಎ ಜಾಕ್. ನನಗೆ ಮಾಸ್ಟರ್ ಆದರೆ ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಐ ಕಾಂಟ್ ಮ್ಯಾನೇಜ್ ದಿಸ್. ಇದು ಈ ಮಾಸ್ಟರ್ ಹೇಳುವಂಥ ಶಬ್ದನ ಐ ಕಾಂಟ್ ಮ್ಯಾನೇಜ್, ಬಟ್ ಸಮ್ಹೌ ನನಗೆ ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಸಿಕ್ಕಿದೆ. ಅದೊಂದು ಪ್ರೂಫ್ ಅಂತ, ಯಾಕೆಂದರೆ ಹೇಗೆ ಬಂತು ನಮಗೂ ಗೊತ್ತಿಲ್ಲ, ಓದಿದ್ದೀನಿ. ಯಾಕೆಂದರೆ ನಾನು ಜೀವನದಲ್ಲಿ 70ಕ್ಕಿಂತ ಜಾಸ್ತಿ ತಗೊಂಡಿದ್ದು ಭಾಳ ಕಡಿಮೆ. ನಾನು ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ದಾಗ CIB ಅಂತ ಒಂದು ಪರೀಕ್ಷೆಯನ್ನು ಓದಬೇಕು, ರೂರಲ್ ಎಕನಾಮಿಕ್ಸ್ ಅಂತ. ಅದು ಪಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಎಕನಾಮಿಕ್ಸ್ನಲ್ಲಿ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಎಕನಾಮಿಕ್ಸ್ ಬಗ್ಗೆ, ರೂರಲ್ ಎಕನಾಮಿಕ್ಸ್ ಬಗ್ಗೆ ಹೇಳ್ತಾ ಹೋಗುವಾಗ ಅವರು ಕೇಳಿದಂಥ ಪ್ರಶ್ನೆಗೆ ಅವರು ನಿಜವಾದ ಉತ್ತರವನ್ನು ಬಯಸಿದ್ದಾರೆ. ನಾನು ಬರೆದಂಥ ಉತ್ತರವನ್ನು ಖಂಡಿತವಾಗಿ ನನ್ನನ್ನು ಫೇಲ್ ಮಾಡಬೇಕಾದಂಥ ಸಂದರ್ಭ. ಆದರೆ ನಾನು ಆ ವಿಚಾರಕ್ಕೆ, ಆ ಒಂದು ಸಬ್ಜೆಕ್ಟಿಗೆ ನನ್ನ ಜೀವನದಲ್ಲಿ ಬರೆಯದೇ ಹೋದಷ್ಟು 32 ಪೇಜ್ಗಳನ್ನು ಬರೆದೆ. ಆ 32 ಪೇಜ್ಗಳನ್ನು ನೋಡಿ ಬಂದಾದರೂ ಏನೋ ಗೊತ್ತಿಲ್ಲ, ನನಗೆ 74 ಮಾರ್ಕ್ಗಳು. ನನಗೆ ಜೀವನದಲ್ಲಿ 70 ಮೇಲೆ ಬಂದಿದ್ದೇ ಇಲ್ಲ, 60 ಬರೋದೇ ಬಂದಿರೋದಾಟ. ಆದರೂ ಕೆಲವೊಂದನ್ನು ಬರೆದಿದ್ದೇನೆ, ಆದರೆ 70 ಬಂದಿದ್ದು ಇವತ್ತು ನಿಜವಾದ ಸೋಲಿಗ. ಯಾರು ಕೊಟ್ಟರು ಅನ್ನುವಂಥದ್ದನ್ನು ಹುಡುಕ್ತಾ ಇದ್ದೇನೆ, ಬಹುಶಃ ನಾನು ಸಿಗಲಿಕ್ಕಿಲ್ಲ, ಯಾಕೆಂದರೆ ಹೇಳಿದ್ದಾರೆ. ಹಾಗೆ ನೀವು ಹೇಳಿದ್ರಲ್ಲ, ಐ ಆಮ್ ಹ್ಯಾಪಿ ಟು ಬಿ ಎ ಜಾಕ್ ಆಫ್ ಆಲ್ ಆಫ್. ನನಗೆ ನಾಟಕದ ಬಗ್ಗೆ ಗೊತ್ತಿರಬೇಕು, ನನಗೆ ಕಾವ್ಯದ ಬಗ್ಗೆ ಗೊತ್ತಿರಬೇಕು, ಗದ್ಯದ ಬಗ್ಗೆ ಗೊತ್ತಿರಬೇಕು, ಯಕ್ಷಗಾನದ ಬಗ್ಗೆ ಗೊತ್ತಿರಬೇಕು, ಹೌ ಟು ಮ್ಯಾನೇಜ್, ಹೌ ಟು ಬಿಕಮ್ ಎನ್ ಎಡಿಟರ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ನಾನು
ಯಾಕೆ ಈ ವ್ಯಕ್ತಿ ಈ ರೀತಿಯಲ್ಲಿ ವರ್ತಿಸ್ತಾನೆ, ಯಾಕೆ ಈ ವ್ಯಕ್ತಿ ಇವರಿಬ್ಬರ ರೀತಿಯೂ ಅಲ್ಲದೆ ಇನ್ನೊಂದೇ ರೀತಿಯಲ್ಲಿ ವರ್ತಿಸ್ತಾನೆ. ನಾನು ಅನೇಕ ಪುಸ್ತಕಗಳನ್ನು ಓದಿ ಎಲ್ಲಿಯೂ ಉತ್ತರ ಸಿಗದೆ ಹೋದಾಗ ಈ ಜ್ಯೋತಿಷ್ಯ ಅನ್ನುವಂಥದ್ದು ಏನಿದೆ, ನಾನು ಸೈಕಾಲಜಿಸ್ಟನ್ನು ಕೂಡ ಭೇಟಿಯಾಗಿದ್ದೇನೆ, ಸೈಕಾಲಜಿಸ್ಟ್ ಹತ್ರ ಮಾತನಾಡಿದ್ದೇನೆ. ಏನು ಯಾವ ರೀತಿಯಲ್ಲಿ ನೀವು, ಯಾಕೆಂದರೆ ಫ್ರಾಯ್ಡ್ ಹೇಳ್ತಾನೆ ಎಲ್ಲ ಸಮಸ್ಯೆಗಳಿಗೂ ಹುಚ್ಚಿನ ಸಮಸ್ಯೆಗಳಿಗೂ ಹಿಂದುಗಡೆಯಲ್ಲಿ ಇರುವಂಥದ್ದು ಸೆಕ್ಸ್ ಅಂತ. ಬಹಳ ತಪ್ಪಿನ ವಿಚಾರ. ಸೆಕ್ಸ್ ಹೇಳುವಂಥದ್ದು ಎಲ್ಲೂ ಕೂಡ ಹುಚ್ಚಿಗೆ ಕಾರಣವಾಗುವಂಥ ವಿಚಾರ ಅಲ್ಲ. ಆದರೆ ಹುಚ್ಚಿಗಾಗಿಯೂ ಕಾರಣವಾಗುವಂಥ ಒಂದು ವಿಚಾರ ಆಗಬಹುದು ಅಷ್ಟೇ. ಹುಚ್ಚಿಗೆ ಅನೇಕ ಕಾರಣಗಳಿರ್ತಾರೆ. ಯಾಕೆ ಒಬ್ಬ ಭಯ ಬೀಳ್ತಾನೆ, ಯಾಕೆ ಒಬ್ಬ ಅತಿಯಾದ ಭೇಟಿಗಳನ್ನು ತೋರಿಸ್ತಾನೆ, ಯಾಕೆ ಒಬ್ಬ ತನ್ನ ಯಾವುದೇ ಒಂದು ರೀತಿಯ ಬಂಡವಾಳವನ್ನು ಉಪಯೋಗಿಸದೆ ಇಡಿಯಾಗಿ ಸಾಲವನ್ನೇ ಪಡೆದು ತನ್ನ ಬಿಸಿನೆಸ್ನ ಸ್ಟಾರ್ಟ್ ಮಾಡಿ ಸಂಪೂರ್ಣವಾದಂತಹ ಧ್ವಂಸವನ್ನು ಕಂಡುಕೊಳ್ತಾನೆ, ಅಥವಾ ಆ ರೀತಿಯಲ್ಲಿ ಎಲ್ಲವನ್ನೂ ಸಾಲದಿಂದಲೇ ಪಡೆದು ಎಲ್ಲವನ್ನೂ ನಿರ್ಮಿಸಿಕೊಳ್ತಾನೆ. ಯಾಕೆ ಮುಂಬೈಯಲ್ಲಿ ಒಬ್ಬಳು ವೈಶ್ಯ ತಾನೇ ಇಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ ಅಂತ ಹೇಳ್ತಾಳೆ, ಇನ್ನೊಬ್ಬ ಯಾವುದೋ ವ್ಯಾಪಾರಿ ತಾನೇ ಎಲ್ಲವನ್ನೂ ಇಲ್ಲಿ ಏನು ಮಾಡಿದೆ, ಉತ್ಪಾದಿಸಿಕೊಂಡೆ, ನಾನು ಇಲ್ಲಿ ಎಲ್ಲವನ್ನೂ ಪಡೆದೆ, ಎಲ್ಲವನ್ನೂ ಕಟ್ಟಿಕೊಂಡೆ ನನ್ನ ಜೀವನದಲ್ಲಿ ಅಂತ ಹೇಳ್ತಾನೆ. ಈ ಮಾತುಗಳ ಸಂದರ್ಭದ ಹಿಂದಿನ ಆ ರೋಚಕವಾದಂತಹ ವಿಚಾರ ಅಥವಾ ಅವರ ಜೀವನದಲ್ಲಿ ನಡೆದಂತಹ ಘಟನೆಯ ಆ ಒಂದು ಮಹಾಸುಡಿಗಳ ಪ್ರವಾಹ ಏನಿದೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ. ಯಾಕೆಂದರೆ ನಾವೆಲ್ಲರೂ ಹ್ಯೂಮನ್ ಬೇಬೀಸ್ ಆಗಿ ಏನು ಎರಡು ಕೈಗಳನ್ನು, ಎರಡು ಕಣ್ಣುಗಳನ್ನು, ಒಂದು ಮೂಗನ್ನು, ಆ ಮೂಗಿನಲ್ಲಿ ಎರಡು ಹೊರಳೆಯನ್ನು, ಒಂದು 32 ಹಲ್ಲುಗಳನ್ನು, ಒಂದೇ ನಾಲಿಗೆಯನ್ನು ಪಡೆದವರಾದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ರಕ್ತ ನಿಮ್ಮ ರಕ್ತಕ್ಕಿಂತ, ನನ್ನ ರಕ್ತಕ್ಕಿಂತ, ಇನ್ನೊಬ್ಬನ ರಕ್ತಕ್ಕಿಂತ, ಮತ್ತೊಬ್ಬನ ರಕ್ತಕ್ಕಿಂತ ಬೇರೆ ಬೇರೆ ರೀತಿಯಲ್ಲಿ ಹೋಗುವ ಹಾಗೆ 9 ಗ್ರಹಗಳೇ ಇದ್ದರೂ ಕೂಡ ಆ 12 ಮನೆಗಳಲ್ಲಿ ಅವು ಯಾವುದ್ಯಾವುದೋ ರೀತಿಯಲ್ಲಿ ತಮ್ಮ ಸಂಯೋಜನೆಯನ್ನು ಕಂಡುಕೊಂಡಾಗ ಮನುಷ್ಯನ ಸೈಕಾಲಜಿಯ ಮೇಲೆ, ವ್ಯಕ್ತಿತ್ವದ ಮೇಲೆ, ಅವನ ಅಪ್ರೋಚ್ ಮೇಲೆ, ಅವನ ಗಿಫ್ಟ್ ಆಫ್ ಗ್ಯಾಸ್ಟ್ ಮೇಲೆ, ಅವನ ಉತ್ಪನ್ನದ ಮೇಲೆ, ಅವನ ಸಂಪತ್ತಿನ ಮೇಲೆ, ಅವನ ಸುಖದ ಮೇಲೆ, ಅವನ ದಾಂಪತ್ಯದ ಜೀವನದಲ್ಲಿ, ಅವನ ಸೆಕ್ಷುವಲ್ ರೀತಿಯಲ್ಲಿ, ಅಥವಾ ಅವನ ಯಾವುದೋ ಒಂದು ರೀತಿಯ ಕೆಲಸ ಮಾಡುವ ಸ್ಥಳದಲ್ಲಿನ ಗಂಭೀರತೆಗಾಗಿ, ಅಥವಾ ಅಲ್ಲಿನ ಸೋಲಿಗಾಗಿ, ಅಥವಾ ಅವನ ಬಗೆಗಿನ ಪ್ರಾಪ್ತಿಗಾಗಿ ಇವೆಲ್ಲ ಚಿತ್ರಗಳನ್ನು ಕಟ್ಟುಕೊಡುವಂತಹ ಒಂದು ದೊಡ್ಡ ಸೂಕ್ಷ್ಮದರ್ಶಕ್ಕಿಂತ ವಿಭಿನ್ನವಾದಂತಹ ಒಂದು ದರ್ಶಕ ಆಗಿರೋದ್ರಿಂದ ಆ ಒಂದು ಜಾತಕದ ಶಾಸ್ತ್ರ ಅನ್ನುವಂಥದ್ದೇನಾಯಿತು, ಈಗ ಎಲ್ಲ ಬಿಟ್ಟ ಮಗ ಬನ್ನಿರೆಟ್ಟ ಅನ್ನೋ ಸಂದರ್ಭದಲ್ಲಿ ನನಗೆ ಜಾತಕಗಳ ಬಗ್ಗೆ ಕೂಡ ಆಕರ್ಷಣೆ ಅದು ಉಂಟಾಗ, ಅದು ಯಾವುದೋ ಒಂದು ಅಮೆರಿಕನ್ ಯೂನಿವರ್ಸಿಟಿ ಅದಕ್ಕಾಗಿ ಥೀಸಿಸ್ ಬರೆಯೋದಕ್ಕೆ ನಾನು ಕೇಳ್ಕೊಂಡಿದ್ದೆ, ಅದನ್ನು ಬರೀತಾ ಇದ್ದೇನೆ. ಅದಕ್ಕೆ ಬೇಕಾದಂತಹ ಒಂದು ಗಾಂಭೀರ್ಯವನ್ನು, ಅದಕ್ಕೆ ಬೇಕಾದಂತಹ ಒಂದು ಮನಸ್ಸಿದ್ಧತೆಯನ್ನು ನಾನು ಮಾಡ್ಕೊಳ್ಳೋದ್ರ ಬದಲಾಗಿ ಈ ಒಂದು 4-5 ವರ್ಷ ಅದರಲ್ಲಿ ಹಿಂಜಾಡ್ತಾ ಇದ್ದೇನೆ. ನೀವು ಕೇಳಿದ್ರಲ್ಲ, ಇವೆಲ್ಲವೂ ಕಾರಣವಾದದ್ದಷ್ಟೇ. ಇವೇನು ಅಂದರೆ ನನ್ನಲ್ಲಿರುವಂಥ ಮೂಲಭೂತವಾದ ಆ ಜಾಕಪಾಲ್ ಅನ್ನುವಂಥ ಎಲಿಮೆಂಟ್. ನಾನು ಐ ಕಾಂಟ್ ಬಿಕಮ್ ದಿ ಮಾಸ್ಟರ್. ಯಾಕೆ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡುವಂಥ ಮ್ಯಾನೇಜ್ಮೆಂಟ್ ಆಗೋದು, ಮ್ಯಾನೇಜಿಂಗ್ ಕ್ವಾಲಿಟಿ ಏನಿದೆ ಅದು ನನ್ನಲ್ಲಿ ಇಲ್ಲ. ಆ ಅಸ್ತವ್ಯಸ್ತತೆಯನ್ನು ಏನು ಮಾಡ್ತಿದ್ದಾರೆ, ಪ್ರತಿಯೊಬ್ಬರನ್ನು ನೀವು ಗ್ರಹಿಸಿಕೊಂಡು ಪ್ರತಿಯೊಬ್ಬರನ್ನು ಏನನ್ನು ಸ್ವೀಕರಿಸಬಹುದು ಅನ್ನುವಂಥದ್ದನ್ನು ನೋಡು. ಪ್ರತಿಯೊಬ್ಬರನ್ನು ಸ್ವೀಕರಿಸಿದಾಗ ಅದು ನನ್ನಲ್ಲಿ ಹಿಡಿಯಬಹುದಾದಂತಹ ರೀತಿಯಲ್ಲಿ ಇದೆಯೋ, ಅಥವಾ ಅದು ನನ್ನನ್ನು, ಅಥವಾ ಅದನ್ನು ಸ್ವೀಕರಿಸುವಂತಹ ಶಕ್ತಿ ನನ್ನ ನಿಲ್ಲುವ ಅನ್ನುವಂಥದ್ದನ್ನು ಪ್ರತಿ ಸಲವೂ ಒಂದು ಆಹ್ವಾನವಾಗಿ ಕೊಡುತ್ತೆ. ಆಹ್ವಾನವನ್ನು ಬಿಡಿಸಿದಾಗ ಸರಳವಾಗುತ್ತೆ. ಆದರೆ ಸರಳವಾದಂತಹದ್ದೇ ಇನ್ನೊಂದು ಯಾವುದೋ ಒಂದು ಕಾರಣಕ್ಕಾಗಿ ನೋಡಿ. ಯಾಕೆಂದರೆ ಒಂದು ಇದ್ದಿಲು ತುಂಡು ಭೂಗರ್ಭದಲ್ಲಿ ಇದ್ದಾಗ ಎಷ್ಟೋ ಸಾವಿರಾರು ವರ್ಷಗಳ ನಂತರ ಆ ಭೂಮಿಯ ಶಾಖಕ್ಕಾಗಿ, ಭೂಮಿಯ ಒಳಗಿನ ನೀರಿಗಾಗಿ, ಭೂಮಿಯ ಆ ಒಂದು ಒತ್ತಡಕ್ಕಾಗಿ ಅದು ಏನಾಗುತ್ತೆ, ಅದು ಆ ಡೈಮಂಡ್ ಆಗಿ ವಜ್ರವಾಗಿ, ಎಲ್ಲಿಯ ಇದ್ದಿಲು ತುಂಡು ಎಲ್ಲಿಯ ವಜ್ರ. ಆದರೆ ಸೈನ್ಸ್ ಅದನ್ನು ಹೇಳುತ್ತೆ, ಇದು ಈ ರೀತಿಯಲ್ಲಿ ಮಾರ್ಪಾಡ ಆದಂತಹದ್ದು, ಇದ್ದಿಲ ತುಂಬಿನ ಮೂಲಕವಾಗಿ ಒಂದು ವಜ್ರ ಬಂದಂತಹದ್ದು. ಇದನ್ನು ನಮ್ಮ ಉಪನಿಷತ್ತುಗಳು ಯಾವಾಗಲೂ ಇದನ್ನು ದಾಖಲಿಸಿದಂತಹ ಒಂದು ಸಂದರ್ಭವನ್ನು ಮಾಡಿಕೊಟ್ಟಿದೆ. ಅದನ್ನು ನನ್ನ 14ನೇ ವಯಸ್ಸಿನಲ್ಲಿ ಒಬ್ಬರು ಪರಮೇಶ್ವರ ಭಟ್ ವೇದಿಕೆಗೆ ಅಂತ ಹೋಗ್ಕೊಂಡವರು ಅದನ್ನು ತಿಳಿಸಿ ಹೇಳಿದರು. ಅದನ್ನು ನಂತರ ನಾನು ಸೈನ್ಸ್ನಲ್ಲಿ ಓದಿದೆ. ಹಾಗಾಗಿ ಆಗ ನನಗೆ ಆಶ್ಚರ್ಯಕರವಾಗಿ ತೋರಲಿಲ್ಲ ನಾನು ಓದಿದಾಗ. ಆದರೆ ಅದು ಯಾವ ಕಾರಣಕ್ಕಾಗಿ ಪರಿವರ್ತನೆಗೊಳ್ಳುತ್ತದೆ ಇವತ್ತು ಕೂಡ ನಾನು ವಿವರಿಸಿ ಹೇಳಿದ್ದಾರೆ. ಆದರೆ ಅದು ಅರ್ಥವಾಗುತ್ತೆ. ಆದರೆ ಅರ್ಥವಾದಂತಹದ್ದನ್ನು ತಿಳಿಸಿ ಹೇಳಿ ಅಂದಾಗ ಅದು ಹೈಪೋಥೆಸಿಸ್. ಯಾಕೆಂತಂದರೆ ಎಲ್ಲರೂ ಒಂದು ನಿಯಮ, ನನಗೆ ಬೆಂಕಿಯ ಬೆಂಕಿಯ ಕೆಟ್ಟ ತಟ್ಟಾಗಿ ಸುಡುತ್ತೆ ಅನ್ನುವಂಥದ್ದು ಒಂದು ನಿಯಮ. ಆದರೆ ಅದೇ ಸಂದರ್ಭದಲ್ಲಿ ಬೆಂಕಿಯ ತುಂಡು ಯಾಕೆ ಸುಡುತ್ತೆ, ಹಾಗಾದರೆ ಇದೇ ನೆಲದಲ್ಲಿ ಇರುವಂತಹ ಯಾವುದೋ ಒಂದು ಇನ್ನೊಂದು ಕಲ್ಲು ನನ್ನನ್ನು ಯಾಕೆ ಸುಡೋದಿಲ್ಲ, ಅದಕ್ಕೆ ನಾನು ಅರ್ಥವನ್ನು ತಿಳಿಸಿ ಹೇಳಿದ್ದಾರೆ. ಅದು ಆಗುತ್ತೆ. ಹಾಗಾಗಿ ಅದನ್ನು ನಾನು ಹೇಳಿದ್ದೇನೆ. ಹಾಗಾಗಿ ನೀವು ಕೇಳಿದ್ರಲ್ಲ, ಇಷ್ಟೆಲ್ಲವನ್ನು ನೀವು ಮಾಡಿದ್ದೀರಿ, ಇಷ್ಟೆಲ್ಲವನ್ನಲ್ಲಿ ನೀವು ಆಸಕ್ತಿ ಹೊಂದಿದ್ದೀರಿ, ಅದು ನನಗೆ ಆ ಆಸಕ್ತಿಯನ್ನು ಕಂಡುಕೊಳ್ಬೇಕು ಅಂತ ಅನಿಸ್ತು. ಅದು ಅದರಲ್ಲಿ ಯಾವುದೇ ಒಂದು ರೀತಿಯ ಆಶ್ಚರ್ಯ ಇಲ್ಲ. ನನಗೆ ಅದನ್ನು ಸ್ವೀಕರಿಸಬೇಕಾಗಿತ್ತು.
ಇದೀಗ ಹಾಗೆ ಸಾಹಿತಿಗಳು ಹಾಗೂ ಜ್ಯೋತಿಷ ಪಂಡಿತರಾಗಿದ್ರಿ. ಹೀಗೆ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವ ತಾವು ತಮ್ಮನ್ನು ತಾವು ಏನಾಗಿ ಬದಲಿಸಿಕೊಳ್ಳಿಕ್ಕೆ ಹೆಚ್ಚು ಇಷ್ಟಪಡ್ತೀರಿ ಹಾಗೂ ತಮ್ಮ ಮನಸ್ಸಿಗೆ ಹೆಚ್ಚು ತೃಪ್ತಿಯನ್ನು ನೀಡಿದಂಥ ಕ್ಷೇತ್ರ ಯಾವುದು, ತಮಗೆ ಹೆಚ್ಚು ಗೌರವವನ್ನು ಕಳಿಸಿಕೊಂಡಂಥ ಕ್ಷೇತ್ರ ಯಾವುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರವ ಅಂದರೆ ಏನು? ಈಗ ಗೋಕರ್ಣದಲ್ಲಿ ಹೋದಾಗ ನನ್ನನ್ನು ಎಲ್ಲರೂ ಗುರುತಿಸಬಹುದು. ಯಾಕೆಂತಂದರೆ ಅದು ನನ್ನ ಊರು. ಹಾಗಾಗಿ ಊರು ಚಿಕ್ಕದಾಗಿರೋದ್ರಿಂದ ಇವನು ಯಾರು, ಇವನ ಮನೆ ಯಾವುದು ಅನ್ನುವಂಥದ್ದನ್ನು ಹೇಳ್ತೇವೆ. ಆದರೆ ಗೌರವ ಅನ್ನುವಂಥದ್ದು ಬಂದಾಗ ಆ ಕ್ಷಣದಲ್ಲಿ ಕಥಾ ಪುರಸ್ಕಾರ ಬಂದಾಗ ಇದೇ ಗೌರವವಾಗಿರಬೇಕು, ಅಥವಾ ಯಾವುದೊಂದು ಕಾವ್ಯದ ಬಗೆಗಾಗಿನ ಪ್ರಶಸ್ತಿ ಬಂದಾಗ ಇದೇ ಗೌರವವಾಗಿರಬೇಕು, ಪುಸ್ತಕ ಪ್ರಾಧಿಕಾರದ ಒಂದು ಬಹುಮಾನ ಬಂದಾಗ ಇದೇ ನನ್ನ ಗೌರವವಾಗಿರಬೇಕು. ಆದರೆ ನೋಡಿ, ಈ ಗೌರವ ಅನ್ನುವಂಥದ್ದು ಏನು ಅಂದರೆ ಅದು ಇವತ್ತು ಬಂತು, ಇವತ್ತು ಧನ್ಯತೆಯನ್ನು ತಂತು, ಆದರೆ ಅದರ ಆಚೆಗೆ ಏನು, ಇದರ ನಂತರ ಏನು ಅನ್ನುವಂಥ ಪ್ರಶ್ನೆಗಳನ್ನು ಎದುರಿಸ್ತಾನೆ ಹೋಗಬೇಕಾಗುತ್ತೆ. ಈಗ ಪ್ರತ್ಯೇಕವಾಗಿ ನೀವು ಯಕ್ಷಗಾನದ ಬಗ್ಗೆ ಕೇಳಿದರೆ, ಯಕ್ಷಗಾನ ನಿಜಕ್ಕೂ ನನಗೆ ಅತ್ಯಂತ ಒಂದು ಆತ್ಮದ ಸುಖವನ್ನು ಕೊಟ್ಟಂಥ ಒಂದು ದಿವ್ಯ. ಯಾಕೆಂದರೆ ಈ ದಿವ್ಯ ಕಲೆಯ ಮೂಲಕ ನಾನು ಕಂಡುಕೊಂಡದ್ದು ಸುಶ್ರಾವ್ಯವಾದ ಹಾಡುಗಳನ್ನು ನೆನಪುಗಳನ್ನು ಆಗೋದಕ್ಕೆ ಮಾಡಿದಾಗ ಎಷ್ಟು ರೋಚಕವಾದಂಥ ಅನುಭವ ಆಗುತ್ತೆ ಅಂತಂದರೆ, ಆ ಒಂದು ಇದರಲ್ಲಿ ಯಾವುದಾದ್ರು ದ್ರೋಣಾಚಾರ್ಯರ ಪ್ರಸಂಗದಲ್ಲಿ ಕಾಂತೆ ಪ್ರತಿಯಾಗಿ, ಈಗ ನಾನು ಹೇಳಿದ್ರೆ ಅಂಥ ಒಂದು ಅದರಲ್ಲಿ ಆ ಸ್ವರದ ಮಾತುಲೇ ಬರೋದಿಲ್ಲ. ಆದರೆ ಅವರು ಅದನ್ನು ಹಾಡಿದಾಗ ಇವತ್ತು ನಾನೀಗ ಅವರ ಹಾಡನ್ನು ನಾನು ಕೇಳಿಸ್ಕೊಂಡ್ರೆ 1501ನೇ ಸಲ ಇಟ್ಟಿರ್ಬೋದು. ಆದರೆ ಕಾತೆ ಹೇಳಿದಾಗ ನನಗೆ ಬಹಳಷ್ಟು ನನ್ನ ಸತಿಯಾಗಿದ್ದರಿಂದಾಗಿ ನೀನು ಅನುಭವಿಸ್ತೇನೆ. ಇಂಥ ಹೋಗಿ ಅನುಭವ ನನಗೆ ಏನು ಮಾಡೋಣ, ನಾನು ಅನುಭವ. ಹಾಗಾಗಿ ಈ ಒಂದು ಯಕ್ಷಗಾನದ ಮೂಲಕವಾಗಿ ಯಾವ ರಾಮಾಯಣವನ್ನು, ಯಾವ ಒಂದು ಮಹಾಭಾರತವನ್ನು ನಾನು ಸಂಸ್ಕೃತದಲ್ಲಿ ಖಂಡಿತವಾಗಿ ನಾನು ಪಡೆಯಲಿಕ್ಕೆ ಸಾಧ್ಯವಾಗ್ತಿರಲಿಲ್ವೋ, ಸಂಸ್ಕೃತದ ಮೂಲಕವಾಗಿ ಪಡೆಯಲಿಕ್ಕೆ ಸಾಧ್ಯವಿರುತ್ತಿರಲಿಲ್ವೋ, ಅದನ್ನು ಯಕ್ಷಗಾನದ ಮೂಲಕವಾಗಿ ಕಂಡುಕೊಂಡೆ, ಯಕ್ಷಗಾನದ ಅರ್ಥಧಾರಣೆಯ ಮೂಲಕವಾಗಿ ಕಂಡುಕೊಂಡೆ. ಈ ಯಕ್ಷಗಾನಕ್ಕೆ ಒಂದು ರೂಪರೇಷೆಯನ್ನು ನನ್ನಲ್ಲಿ ಒದಗಿಸಿದಂಥವೇ ಅದು ನನ್ನ ತಂದೆ ಗಜಾನನ ಭಟ್ ಕೊಟ್ಟಿದ್ದಾರೆ. ಅವರೇನು ಮಹಾನ್ ಕಲಾವಿದರಾಗಿರಲಿಲ್ಲ, ಆದರೆ ಅವರಲ್ಲಿ ಒಂದು ಅದ್ಭುತವಾದಂಥ ಚೈತನ್ಯ ಇತ್ತು. ಯಾಕೆಂತಂದರೆ ಮಗನನ್ನು ನೇರವಾಗಿ ಮಾತನಾಡಿದರೆ ಸಂವೇದಿಸಬಹುದಾದಂಥ ಅತ್ಯದ್ಭುತವಾದಂಥ ವ್ಯಕ್ತಿತ್ವ ಇತ್ತು. ನನ್ನ ಅಪ್ಪ ಆಗಿರೋದ್ರಿಂದ ಅವರಿಗೊಂದು ಅದ್ಭುತ ವ್ಯಕ್ತಿತ್ವ ಇತ್ತು ಅಂತಲ್ಲ, ಆದರೆ ಅವರಿಗೆ ಒಂದು ವಿಶೇಷವಾದಂಥ ಅದ್ಭುತ ವ್ಯಕ್ತಿತ್ವ ಇದ್ದಿದ್ದರಿಂದ ಯಕ್ಷಗಾನದಲ್ಲಿ ನನಗೊಂದು ಪ್ರವೇಶವನ್ನು ಕೊಡಿಸಿದರು. ನಾನು ಪ್ರಪ್ರಥಮವಾಗಿ ವಿದೇಶಕ್ಕೆ ಯಕ್ಷಗಾನ ಕಲಾವಿದನಾಗಿ ಅಕ್ಕ ಸಮ್ಮೇಳನ ಸಂದರ್ಭದಲ್ಲಿ ಹೋದಾಗ ಮತ್ತೆ ಕೆಲವು ಪ್ರಶ್ನೆಗಳು ಬಂದು, ಮಹಾಬಲಿಮೂರ್ತಿ ಯಾರು? ಅಲ್ಲಿ ವಿಚಾರ ಒಂದು ತಾಂತ್ರಿಕ ದೋಷ ಏನಿತ್ತು ಅಂದರೆ, ಆ ಕನ್ನಡ ಸಾಹಿತ್ಯ ಏನು ಇವರು ಯಾರು ನಿಮ್ಮ ಡೈರೆಕ್ಟರ್ ಅಲ್ಲಿ ಮಹಾಬಲಮೂರ್ತಿ ಅಷ್ಟೇ ಕೊಟ್ಟಿಗೆ ಇದ್ದಿದೆ. ಈ ಮಹಾಬಲಮೂರ್ತಿ ಅನ್ನುವಂಥದ್ದನ್ನು ನಾಳೆ ಟೀಕೆ ಬರಬಹುದು ಅನ್ನೋದರ ಬಗ್ಗೆ ಕೊಟ್ಟಿಗೆ ಅನ್ನೋದನ್ನು ಅಲ್ಲಿ ನಿರಾಕರಿಸಿದ್ದಾನೆ ಅನ್ನೋದರ ಬಗ್ಗೆ ಮಹಾಬಲಮೂರ್ತಿ ಅನ್ನೋ ಶಬ್ದ ಇದೆ ಅಂತ ತಿಳ್ಕೊಂಡು ಏನೂ ಗೊತ್ತಿಲ್ಲ. ಆಮೇಲೆ ಅವರು ಅದನ್ನು ಆ ರೀತಿಯಾಗಿ ಧ್ವನಿಸಿ ಹೇಳಿದರು. ಮಹಾಬಲಮೂರ್ತಿ ಯಾರು ಅಂತ ಪ್ರಜಾವಾಣಿಯಲ್ಲಿ ಒಂದು ಯಕ್ಷಗಾನ ಕಲಾವಿದ ಮಹಾಬಲಮೂರ್ತಿ ಯಾರು? ಆಗ ನಾನು ಉತ್ತರ ಕೊಟ್ಟಿದ್ದು ಏನು, ಅಲ್ಲಿ ನಾನು ಪಕ್ಕಕ್ಕೆ ಬರಲಿಲ್ಲ. ನನ್ನ ಒಂದು ದೊಡ್ಡ ತೊಂದರೆ ಏನು ಅಂದರೆ, ಯಾವುದೇ ಪ್ರಶ್ನೆಗಳು ಬರಲಿ, ಯಾವುದೇ ಟೀಕೆಗಳು ಬರಲಿ, ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಒಂದು ಉತ್ತರ ಕೊಟ್ಬಿಟ್ರೆ ಅದು ಸಿದ್ಧವಾದ ಪರಿಪೂರ್ಣವಾದ ಒಂದು ಉತ್ತರವಾಗಿ ಇರೋದಿಲ್ಲ. ಹಾಗಾಗಿ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇದೆ ಅಂತ ಆಮೇಲೆ ಅದೇ ವ್ಯಕ್ತಿ ನನ್ನ ಒಂದು ಯಕ್ಷಗಾನ ಪಾತ್ರವನ್ನು ಕಂಸನನ್ನು ನೋಡಿದಾಗ ಹೇಳ್ತೇನೆ, ಅವರೇ ಬಂದು ಮಹಾಬಲಮೂರ್ತಿ ನಾನು ಆ ದಿವಸ ಆ ಪತ್ರವನ್ನು ಬರೆದೆ, ದಯಮಾಡಿ ಕ್ಷಮಿಸಬೇಕು ಅಂತ ನನಗೆ. ಇನ್ನೊಬ್ಬರು ಅದನ್ನೇ ಅದೇ ರೀತಿಯಲ್ಲಿ ಸ್ವಲ್ಪ ವ್ಯಂಗ್ಯದ ಅರ್ಥದಲ್ಲೇ ಹೇಳಿದರು, ನೀನು ಬರೀ ಕೃಷ್ಣನನ್ನು ಸುಭದ್ರೆಯನ್ನು ಇಂಥದ್ದೆಲ್ಲ ಪಾತ್ರ ಮಾಡ್ತೀಯಾ, ಕಂಸನನ್ನು ಮಾಡ್ತೀಯಾ ನೀನು? ಇವೆಲ್ಲ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂತಂದರೆ, ಯಾಕೋ ಏನೋ ನಾನು ಎಲ್ಲ ರೀತಿಯನ್ನು ನನ್ನ ಒಂದು ನನ್ನ ತೆಕ್ಕಿಗೆ ಸ್ವೀಕರಿಸಬೇಕು ಅನ್ನುವಂಥ ದುರಾಸೆ ನಾನು ಮಾಡಿಕೊಂಡಿದ್ದರಲ್ಲೋ ಏನೋ, ಯಾವ ಮುಖವನ್ನು ನಾನು ಸ್ಪಷ್ಟವಾಗಿ ಇದೇ ಇರುವುದಾಗಿ ನನಗೆ ಏನನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಅದನ್ನು ಮುಂದಿಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಸಾಹಿತ್ಯವನ್ನೇ ನಾನು ಹೆಚ್ಚಿನ ರೀತಿಯಲ್ಲಿ ಮುಂದಿಟ್ಟಿದ್ದೇನೆ. ಯಾಕೆಂದರೆ ಇವತ್ತು ಕೂಡ ಯಕ್ಷಗಾನ ನಾನು ಕುಣಿಬಹುದು. ಇಲ್ಲಿ ಒಬ್ಬ ಪುರುಷನಾಗಿ ಬಂದು ಖಂಡಿತವಾಗಿ
ಎಷ್ಟೋ ಜನರ ಒಂದು ಪ್ರಶಂಸೆಯನ್ನು ನಾನು ಗಳಿಸ್ತೇನೆ. ಆದರೆ ಅಲ್ಲಿ ನನ್ನ ವೇಷದ ತಯಾರಿಯಾಗುವಾಗ ಅದಕ್ಕೆ ನನಗೆ ಸಹಾಯ ಬೇಕು. ನಾನು ಬಣ್ಣವನ್ನು ಹಚ್ಚಿಕೊಂಡಾರೆ, ವೇಷವನ್ನು ತಯಾರು ಮಾಡಿಕೊಂಡಾರೆ, ಮೀಸೆಯನ್ನು ಹಚ್ಚುವಾಗಲೂ ಕೂಡ ಒಬ್ಬ ಇರಬೇಕು. ಅವನು ಗಮ್ಮನ ಕೊಡಬೇಕು. ಆ ಗಮ್ಮ ಹಚ್ಚಿದ ಮೇಲೂ ನಾನು ಅದನ್ನು ಬೀಳದೆ ಹೋದಾಗ ನೋಡ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಇವತ್ತು ಏನಾಗುತ್ತೆ, ಈ ವಯಸ್ಸಿನಲ್ಲಿ ಕುಡಿಬೇಕು ಅನ್ನುವಂಥ ಒಂದು ನನಗೆ ಒಂದು ಉಮೇದಿ ಇರುತ್ತೆ. ಆದರೆ ಈ ಕಾರಣಕ್ಕಾಗಿ ಆ ಬಣ್ಣವನ್ನು ಹಚ್ಕೊಳ್ಳೋದು ನಡೆದಿದೆಯಲ್ಲ, ಅದು ಬಹಳ ಕಿರಿಕಿರಿ. ಬೇರೆಯವರು ಎಷ್ಟು ಚಕ್ 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 ಅಂತ ಅದನ್ನು ಆಮೇಲೆ ನಂತರ ಹೊಸ್ಕೊಂಡು ಬಿಡ್ತಾರೆ. ನಮಗೆ ಇವತ್ತು ಹಚ್ಚಿದ ಬಣ್ಣ ಏನಾಗುತ್ತೆ, ಇದು 3 ದಿವಸದ ನಂತರವೂ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಬಣ್ಣಗಾರಿಕೆ ಬಗೆಗಾಗಿ, ಈ ಉಡುಪನ್ನು ಕೊಡುವುದರ ಬಗೆಗಾಗಿ ನನಗೆ ಅದರಲ್ಲಿ ಏನಾಗ್ತಾ ಇದೆ, ಆಸ್ತಿಯನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ಆದರೆ ಯಾರಾದರೂ ವೇಷವನ್ನು ಹಚ್ಚಿಕೊಟ್ರೆ, ನಂತರ ವೇಷವನ್ನು ಸರಳವಾಗಿ ಬಿಟ್ಟುಕೊಟ್ರೆ, ಇವತ್ತು ಸಾಹಿತ್ಯಕ್ಕಿಂತ ನನಗೆ ಅತ್ಯಂತ ಪ್ರೀತಿದಾಯಕವಾದಂಥದ್ದು ಒಂದು ನೀವು ಹೇಳಿದ್ರಲ್ಲ, ಎಲ್ಲಿ ನಿಮಗೆ ಸಂತೋಷದ ವಿಚಾರ ಅಂದರೆ, ಒಬ್ಬ ವೇಷಧಾರಿಯಾಗಿ ರಂಗದಲ್ಲಿ ಬಂದು ಕುಣಿಯುವಾಗ ಯಾಕೆ ನನಗೆ ಬೆಂಗಳೂರು ಹೆಚ್ಚಿನ ಒಂದು ವಿಶೇಷವನ್ನು ಒದಗಿಸಿಕೊಡ್ತು ಅಂದರೆ, ಅಲ್ಲಿ ಅನೇಕ ಎಂಬಸಿಗಳ ಒಂದಿಷ್ಟು ಆಫೀಸ್ಗಳು ಇದ್ದಿರೋದ್ರಿಂದ ನಾವು ಎಲ್ಲಿ ಯಾವ ತಂಡದ ಒಬ್ಬ ಸದಸ್ಯನಾಗಿ ಅಲ್ಲಿ ವೇಷವನ್ನು ಮಾಡ್ತೇನೋ, ಆ ಎಂಬಸಿಗಳಿಗೆ ಬರುವಂತಹ ಆ ದೇಶದ ಯಾತ್ರಿಕರು ಬಂದಾಗ ಒಂದಿಷ್ಟು ನಾವು ಪ್ರಸಂಗಗಳನ್ನು ಕಟ್ಟಿಕೊಡ್ತೇವೆ. ಅಲ್ಲಿ ನಾನು ಯಾವುದೋ ಒಂದು ವೇಷ. ಹಾಗಾಗಿ ನಾನು ಹೆಚ್ಚಿನ ಪಾತ್ರಗಳನ್ನು ನಿರ್ವಹಿಸಿದ್ದು ಬೆಂಗಳೂರಿನಲ್ಲಿ. ನನ್ನ ಜಿಲ್ಲೆಯಲ್ಲಿ ನಾನು ಗೋಕರ್ಣದಲ್ಲಿ ಮಾತ್ರ ಅಂಥ ಪಾತ್ರಗಳನ್ನು, ಕುಂಟದಲ್ಲಿ ಸ್ಟೂಡೆಂಟ್ ಇದ್ದಾಗ ಯಾವುದೋ ಒಂದು ಪಾತ್ರಗಳನ್ನು ಬಿಟ್ಟರೆ ಹೆಚ್ಚಿನ ವಿಶೇಷವಾದಂಥ ಪಾತ್ರಗಳನ್ನು ನಾನು ಬೆಂಗಳೂರಿನಲ್ಲಿ ನಿರ್ವಹಿಸಿದ್ದು. ಆದರೆ ಬಣ್ಣವನ್ನು ನನಗೆ ಹೆಚ್ಚಿಕೊಳ್ಳಲಿಕ್ಕೆ ಬರೋದಿಲ್ಲ. ನಂತರ ಅದನ್ನು ತೆಗೆದುಕೊಳ್ಳೋದು ಇನ್ನಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನಾನು ಅಷ್ಟೊಂದು ಉತ್ಸಾಹವನ್ನು ತೋರಿಸೋದಿಲ್ಲ. ಆದರೆ ಇವತ್ತು ಕೂಡ ವೇಷ ಪಡೆದು ಇಲ್ಲಿ ಒಮ್ಮೆ ಬಂದೆ ಅಂತಂದರೆ ನನಗೆ ಸಾಹಿತ್ಯಕ್ಕಿಂತಲೂ ಹೆಚ್ಚಿನ ಅವಶ್ಯಕತೆಯನ್ನು ಕೊಡುವಂತಹ ಒಂದು ಅಂಶ ಯಕ್ಷಗಾನವಾಗಿದೆ. ಆ ಯಕ್ಷಗಾನದಲ್ಲಿ ನಾನು ಎಲ್ಲರೂ ಮಾಡ್ತೇನೆ. ಧನ್ಯವಾದಗಳು ಸರ್. ಅಧ್ಯಕ್ಷರಿಗೆ ಹಾಗೂ ಈ ಸಾಹಿತ್ಯ ಈ ಗೋಷ್ಠಿಯ ಅಧ್ಯಕ್ಷ ಇಬ್ಬರಿಗೂ ಕೂಡ ನಮಸ್ಕಾರಗಳು, ಹಾಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು. ತಮ್ಮ ಹಲವಾರು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೆ. ಕೆಲವೊಂದು ಈ ನಾದೃಷ್ಟಿಯಲ್ಲಿ ನಡೆದ ಕಾರ್ಯಕ್ರಮ, ಹಾಗೆ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಿದ್ದೀರಾ. ಆ ಸಂದರ್ಭದಲ್ಲೆಲ್ಲ ತಮ್ಮ ನುಡಿಗಳಲ್ಲಿ ಆಧ್ಯಾತ್ಮದ ನೆಲೆಯನ್ನು ನಾವು ಕಾಣ್ತೇವೆ. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಮಾತುಗಳಲ್ಲಿ ಆಧ್ಯಾತ್ಮದ ನೆಲೆ, ಅದು ಕೊನೆಯಲ್ಲಿ ಮುಟ್ಟುವುದು ಕೂಡ ಆಧ್ಯಾತ್ಮದ ಹೇಗೆ. ನೀವೊಬ್ಬ ರಾಸಾಯನಿಕ ವಿಜ್ಞಾನದ ವಿದ್ಯಾರ್ಥಿಯಾಗಿ ಆನಂತರ ರಾಜ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ಆಧ್ಯಾತ್ಮದ ಕಡೆಗೆ ಯಾವ ರೀತಿ ನಿಮ್ಮ ಒಲವು ಉಂಟಾಯಿತು ಅಂತ ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ವಿಜಯವಾಣಿಯ ಓದುಗರು ನಾವು ಕೂಡ. ಆ ವಿಜಯವಾಣಿಯಲ್ಲಿ ನಿಮ್ಮ ವಾರಕ್ಕೊಮ್ಮೆ ನೀವು ಜ್ಯೋತಿಷನ್ನು ಬರೀತೀರ. ಲಕ್ಷಾಂತರ ಅವರಿಗೂ ಕೂಡ ತಮ್ಮ ಜಾತಕವನ್ನು ಕೂಡ ನೀವು ಕಳಿಸಬೇಕು ಅನ್ನುವಂಥ ಇದು ಇದೆ. ಆದರೆ ಅವರು ಆಗ್ತಾ ಇಲ್ಲ. ಉತ್ತಮ ಬದುಕಿಗಾಗಿ ನೀವು ಏನನ್ನ ರೂಪಿಸಿಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಡ್ತೀನಿ ಅನ್ನೋ ಮಾತನ್ನು ನಿಮಗೆ ಕೇಳಿದ್ದೆ. ಸಾವನ್ನು ಬಹಳ ಕ್ರೂರವಾಗಿ ಕೊಡಬೇಕು. ಸಾವು ಕ್ರೂರ ಅಂದರೆ ಅದೇನು ಕೊಲೆಗಳಾಗ್ತಿತ್ತು ಅಂತಲ್ಲ. ಆದರೆ ಆ ಶವವನ್ನು ಹೊತ್ತುಕೊಂಡು ಹೋಗುವಾಗ ಗೋವಿಂದ ಗೋವಿಂದ ಅನ್ನೋ ಶಬ್ದ ಏನಿದೆ, ಅದೊಂದು ರೀತಿಯ ಗೋವಿಂದನನ್ನು ಕರೆಯುವಂಥ ಶಬ್ದ ಆಗಿರಲಿಲ್ಲ. ಆ ಸಾವಿನ ದಾರುಣತೆಯನ್ನು ಮರೆಯೋದಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ಗೋವಿಂದನನ್ನು ಧ್ಯಾನಿಸಿಕೊಳ್ಳುವಂಥದ್ದು ಜೋರಾಗಿತ್ತು, ಅದನ್ನು ಹೇಳಬಹುದು. ಆದರೆ ಆ ಸಣ್ಣ ವಯಸ್ಸಿನಲ್ಲಿ ಏನಾಗ್ತಾ ಇತ್ತು, ಇಷ್ಟನ್ನು ಮಾಡೋದಕ್ಕಾಗಿ ಬರ್ತಾ ಇದೆ. ನಿಜಕ್ಕೂ ನನಗೆ ಅನಿಸ್ತಾ ಇದೆ, ಭಾಳ ಸಣ್ಣ ವಯಸ್ಸಿನಲ್ಲಿ 19 ವಯಸ್ಸಿನಲ್ಲಿ ನನಗೆ ಇವತ್ತು ನೋಡಿ, ನಾವು ಯಾರೋ ಒಬ್ಬರು ಎದುರಿಗೆ ಬಂದು ನನ್ನ ಮಗ ಬಂದು ಹೇಳ್ಬೋದು, ನೀನು ಕೂದಲು ಸರಿಯಾಗಿ ಬಾಚಿಕೊಳ್ಳೋದಿಲ್ಲಪ್ಪ, ನಿನ್ನ ಅಂಗಿ ನೋಡಿದರೆ ನಿನ್ನ ಹೈಟಿಗೂ ನಿನ್ನ ಅಂಗಿಗೂ ಯಾವುದೇ ಮ್ಯಾಚ್ ಇಲ್ಲ, ಅದು ಈ ನೀವರೆಗೆ ಬರುತ್ತೆ, ಮಂಡಿಯವರೆಗೆ ಬರುತ್ತೆ, ಇನ್ನೇನೇ ಅವನು ನನ್ನ ಬಗ್ಗೆ ಕಾಮೆಂಟ್ ಮಾಡ್ಬೋದು. ಹಾಗಾದರೆ ಇದನ್ನು ಹಾಕ್ತೇನಪ್ಪ, ಇದು ಹಾಗಾದರೆ ಯಾವುದು ಸರಿ ಹೊರಡಬೇಕು, ಯಾವುದೋ ನನಗೆ ಇನ್ಯಾವುದೋ. ಈಗ ನಾನು ಒಂದು ಇನ್ಶರ್ಟ್ ಮಾಡ್ತೇನೆ. ಈಗ ಇನ್ಶರ್ಟ್ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಾಗಿ ನನಗಿಂತ ಹೆಚ್ಚು ಹೊಟ್ಟೆ ಕಾಣ. ಹಾಗಾಗಿ ಇನ್ಶರ್ಟ್ ಸ್ವಲ್ಪ ಬಿಟ್ಟಿದ್ದೀನಿ. ನೀವು ಟಿ ವಿ ಶೋ ನೋಡಿದಾಗ ಕೂಡ ನಾನು ಇವೆಲ್ಲ ಮಾಡೋದು ನನ್ನಲ್ಲಿರುವ ಕುರುಭವನ ಒಂದೇ ಒಂದು ಕುರುಭವನ ನನ್ನಿಂದ ಮುಚ್ಚಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಏನು ಅಂದರೆ ನನ್ನ 5 ಫೂಟ್ 2 ಇಂಚು ಹೈಟ್
ಯಾಕೆಂದರೆ ಅವರಿಗೆ ಗೊತ್ತಿತ್ತು ಇವರು ಸುಳ್ಳು ಹೇಳಿದ್ದಾರೆ, ವಾಲ್ಮೀಕಿ ಸುಳ್ಳು ಹೇಳಿದ್ದಾರೆ, ರಾಜೇಂದ್ರ ಸಿಂಗ್ ಬಾಬು ಸುಳ್ಳು ಹೇಳಿದ್ದಾರೆ, ನಿನಗೆ ಪಾತ್ರಗಳು ಬರುವಂಥದ್ದಲ್ಲ, ನೀನು ನಂಬ್ಕೊಂಡಿದ್ದೀಯ, ನಿನಗೆ ಅವರಿಂದ ನಿನ್ನನ್ನು ನೋವು ಕಳಿಸ್ಬೇಕಾಗಿತ್ತು, ಹಾಗಾಗಿ ಅವರು ಹೇಳಿದ್ದಾರೆ, ನೀನು ಇದನ್ನು ನಂಬೇಡ ಅನ್ನೋದು ಅವರು ನೇರವಾಗಿ ಹೇಳಿದವರು, ಅದನ್ನು ಅವರು ಮಾರ್ಮಿಕವಾಗಿ ಹೇಳಿದರು. ಈಗ ನನ್ನ ಮಗನ ಪ್ರಸ್ತಾಪವನ್ನು ಯಾಕೆ ಮಾಡಿದ್ರೆ, ಈಗ ಎಷ್ಟೇ ನೀವೇ ಈಗ ಮಹಾಬಲಿಪುರಕ್ಕೆ ನೀವು ಹೀಗೆ ಕಾಣ್ತಿದ್ದೀರಾ, ಹಾಗೆ ಕಾಣ್ತಾ ಇದ್ದೀರಾ, ನಿಮ್ಮ ಕ್ರಾಪ್ ಹೀಗಿದೆ, ನಿಮ್ಮ ಮೂಗು ಹೀಗಿದೆ, ನೀವು ಇವತ್ತು ಈ ಸಂದರ್ಭದಲ್ಲಿ ಹೀಗಿರಬೇಕು, ಎಷ್ಟೇ ಹೇಳಿದರೂ ಕೂಡ ನಾನು ನಿಮ್ಮ ಎದುರಿಗೆ ನಾನು ಹೇಗೆ ಕಾಣ್ತಾ ಇದ್ದೇನೆ ಅನ್ನುವಂತಹ ಒಂದು ಸೂಕ್ಷ್ಮ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾದರೂ ಕೂಡ ನನ್ನನ್ನು ನಿಶ್ಚಿತವಾಗಿ ತಿಳಿಸಬಹುದಾದಂಥ ನನ್ನ ಆ ಸಂದರ್ಭದ ಏಕೈಕ ಸಂಗಾತಿ ಅಂದರೆ ಒಂದು ಕನ್ನಡಿ. ಆ ಕನ್ನಡಿಯಲ್ಲಿ ನೋಡಿದಾಗ ಮಾತ್ರ ಮಹಾಬಲಿಪುರಕ್ಕೆ ಹೇಗೆ ಕಾಣ್ತಾ ಇದ್ದಿರಬಹುದು ಅನ್ನುವಂಥದ್ದ ಕಲ್ಪನೆ ನನಗೆ. ಆದರೆ ಆ ಕನ್ನಡಿ ಆ ಕನ್ನಡಿಯಲ್ಲಿ ನನ್ನ ಎಡ ಸೈಡ್ ಬಲವಾಗಿ ಕಾಣಿಸುತ್ತೆ, ಬಲ ಸೈಡು ಎಡವಾಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಮಿಥ್ಯೆಯ ಆಧಾರದ ಮೇಲೆ ನಾವು ನಮ್ಮನ್ನು ಪರಿಗಣಿಸಬೇಕು. ಯಾವ ಸತ್ಯಕ್ಕೂ ಕೂಡ ನಮ್ಮನ್ನು ಕೈಲಾಗಿ ಇದು ನೀನು ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಸಾಧ್ಯವಾಗಬೇಕಂತ ಅಸಹಾಯಕತೆಯನ್ನು ನಾನಂತೆ ಅಲ್ಲ, ನಾವೆಲ್ಲರೂ ಇದನ್ನು ಏನು ಮಾಡ್ತಾ ಇದ್ದೇವೆ, ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಹಾಗಾಗಿ ನಮ್ಮನ್ನು ತಿಳಿದುಕೊಳ್ಳಬೇಕಾದಾಗ ಯಾವುದು ನಮಗೆ ಖಂಡಿತವಾಗಿಯೂ ಒಂದು ಮಿಥ್ಯೆಯೋ ಅದರ ಆಧಾರದ ಮೇಲೆ ದೇವರನ್ನು ನಂಬುವಂತ ನಮ್ಮ ತಂದೆ ಹೇಳ್ತಾರೆ. ನಿನ್ನೆ ನಾನು ಅದನ್ನೇ ಭಾಷಿಸಿದ್ದೇವೆ. ಅವ್ರು ಯಾಕೆ ಹೇಳ್ತಾ ಇದ್ರು, ಇದೇ ಅದೊಂದು ಶಕ್ತಿ, ನಮಸ್ಕಾರ ಮಾಡಿ, ನಾನು ದೇವರನ್ನ ಈಗ ತಿಳ್ಕೊಂಡಿದ್ದೇನಪ್ಪ, ಅದಲ್ಲ. ಯಾಕೆಂದರೆ ಅವರಿಗೆ ಅವರ ತಾಯಿ ಹೇಳ್ತಾ ಇದ್ದಾರೆ, ಮಹಾಬಲಿಪುರಕ್ಕೆ ಸಂಧ್ಯಾ ವಂದನೆ ಮಾಡಲ್ಲ, ಮಹಾಬಲಿಪುರಕ್ಕೆ ಭಸ್ಮ ಇಟ್ಕೊಳ್ಳಲ್ಲ, ಮಹಾಬಲಿಪುರಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಲ್ಲ. ಪಾಪ ಅವ್ರ ತಾಯಿಗೆ ಉತ್ತರ ಕೊಡಬೇಕು. ಹಾಗಾಗಿ ನೀನು ಹೋಗಿ ಒಂದು ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ನೀನು ನಮಸ್ಕಾರ ಮಾಡಿದರೆ ಅದು ಇದರದ್ದು ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅದು ಇಲ್ಲ ಅಂತ ತಿಳ್ಕೊ. ಹಾಗೆ ಮಾಡಿದ್ರಿಂದಾಗಿ ನಿನ್ನ ಅಪ್ಪನ ಗಟ್ಟಿಗೆ ಏನು ಹೋಗುತ್ತೆ ಅಂತ ಅವ್ನು ಕೇಳಿಕೊಂಡು ಇದೇ ಅಂತ ಆದರೆ ಅದು ಹೋಗುತ್ತೆ, ಇರದೇ ಹೊತ್ತು ನಿನ್ನ ಅಪ್ಪನ ಗಂಟು ಹೋಗುವಂಥದ್ದು ಏನಿಲ್ಲ. ಅದು ಸತ್ಯ ಅಂತ ಅನಿಸ್ತು. ನಾನು ಆ ನಂತರದಲ್ಲಿ ದೇವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದನ್ನು ಇವತ್ತು ಕೂಡ ನಾನು ಅದನ್ನು ಪಾಲಿಸ್ಕೊಂಡು ಬಂದಿದ್ದೇನೆ. ಇವತ್ತು ಜಾತಕವನ್ನು ಹೇಳುವಾಗಲೂ ಕೂಡ ಜನರಿಗೆ ಹೇಳ್ತೇನೆ, ಅದನ್ನು ನಂಬು. ಅದು ಅಂದರೆ ಆ ಶಕ್ತಿ ಯಾವುದೋ ಒಂದು ಶೂನ್ಯ. ಅದನ್ನು ಯಕ್ಷಗಾನ ಕಲಾವಿದರು ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲವನ್ನೂ ತೊರೆದಾಗ ಇನ್ನೆಲ್ಲವೂ ಹೋಯ್ತು ಅಂದ್ಕೊಂಡಾಗ ದ್ರೌಪದಿ ಆ ಸೆರಗಿನ ಮೇಲೆ ಕೈಯನ್ನು ಕೊಡ್ತಾಳೆ, ಆಗ ಬರುತ್ತೆ ಸೀರೆ. ಇದು ಬಹಳ ನಾವು ಆಗಲೇ ಒಂದು ಹೇಳಿದಂಥ ಯಾವುದೋ ಚರ್ಮಿತ ಚರ್ಮಣವಾದಂಥ ಒಂದು ಮಾತು. ಯಾಕೆಂದರೆ ಎಷ್ಟೋ ದಿನಗಳಿಂದಲೂ ಅದನ್ನು ಯಕ್ಷಗಾನದಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಅದನ್ನು ಇವತ್ತಿನ ದ್ರೌಪದಿ ಪಾತ್ರವನ್ನು ವಹಿಸುವಂಥವನು ಅದೇ ಮಾತನ್ನು ಹೇಳ್ತಾನೆ. ಹಾಗಾದರೆ ನೀವು ಕೇಳಿದಂಥದ್ದು ಅಧ್ಯಾತ್ಮದ ವಿಚಾರ. ನಾವು ತತ್ವಶಾಸ್ತ್ರಜ್ಞರ ರೀತಿಯಲ್ಲಿ ಮಾತನಾಡಲಿಕ್ಕೆ ಹೋಗುವಂತಹ ಶೂನ್ಯವನ್ನು ಪ್ರತಿಪಾದಿಸಬೇಕು ಅನ್ನುವಂಥ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಶೂನ್ಯವೇ ಈ ಎಲ್ಲ ಅರ್ಥವನ್ನು ಕೊಟ್ಟಂತಹ ಒಂದು ಜಗತ್ತನ್ನು ಅಥವಾ ವಿಶ್ವವನ್ನು. ಏಕೆಂದರೆ ನೋಡಿ, ಈ ವಿಶ್ವದ ಬಗ್ಗೆ ಹೇಳುವಾಗ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ ಏನು ಅಂತಂದರೆ, ಇಲ್ಲಿ ದ್ರವ್ಯರಾಶಿ ಮತ್ತು ವೇಗದ ಸಂದರ್ಭವಾಗಿ ಹೇಳ್ತಾ ಅವರು ಏನನ್ನು ಹೇಳ್ತಾನೋ ಅದು ನಮ್ಮ ಪುರುಷ ಸೂಕ್ತ ಮೊದಲೇ ಹೇಳುತ್ತೆ. ಅದು ಹೇಳುತ್ತೆ ಅತ್ಯಂತ ದಶಾಂಗಮ. ನಾವು ಯಾವುದು ಆ ಪುರುಷ ಅಂತ ತಿಳ್ಕೊಳ್ತೇವೋ ನಾವು ಅವನನ್ನು ಹಿಡಿದು ತೆಗೆದುಕೊಳ್ಳೋದ್ರ ಒಳಗಡೆ ನಾವು ತಿಳಿದುಕೊಂಡದ್ದಕ್ಕಿಂತ ಅದು 10 ಮಿತಿಯಾಗಿ ಹೇಳುತ್ತೆ, ವಿಸ್ತರಿಸಿಕೊಳ್ಳುತ್ತೆ. ಹಾಗಾಗಿ ವಿಶ್ವದ ಕಲ್ಪನೆ ಶೂನ್ಯ. ಯಾರಾದರೆ ವಿಶ್ವ ವಿಸ್ತರಿಸಿಕೊಳ್ಳುತ್ತೆ ಹೇಳುವಾಗ ವಿಶ್ವ ವಿಸ್ತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋಗುವಂತಹ ಶೂನ್ಯ ಯಾವ ರೀತಿಯಲ್ಲಿತ್ತು, ಅದಕ್ಕೆ ಏನಿತ್ತು ಸ್ಪೇಸು, ಇದಕ್ಕೆ ಉತ್ತರ ಹೇಳಲಿಕ್ಕಾಗಲ್ಲ. ಹಾಗಾಗಿ ಈ ಒಂದು ಉತ್ತರವನ್ನು ಹೇಳಲಿಕ್ಕಾಗದೆ ಹೋದಂತಹ ಸ್ಥಿತಿಗತಿಗಳು ಯಾವುದು ಬರುತ್ತೋ ಅಲ್ಲಿ ಅಧ್ಯಾತ್ಮ ತೆರೆದುಕೊಳ್ಳುತ್ತೆ. ಯಾಕೆಂದರೆ ಈ ನನ್ನ ನಿರ್ವಾತವನ್ನು ತುಂಬಿಕೊಡು, ಈ ತುಂಬಿಕೊಡೋದಕ್ಕೆ ಒಂದು ಶಕ್ತಿ ಎಲ್ಲೋ ಇದೆಯೋ ಅದರ ಹುಡುಕಾಟ, ಅದರ ಪರದಾಟ. ಒಮ್ಮೆ ಕರೆಂಟ್ ಹೋದಾಗ ನಾವು ಇಲ್ಲೇ ಇರೋ ಬ್ಯಾಟರಿ ಇದ್ರೂ ಕೂಡ ಈ ಟಾರ್ಚ್ ಇಲ್ಲೇ ಇದೆ ಅನ್ನುವಂಥದ್ದನ್ನು ಮರಿತೇವೆ. ಆದರೆ ಆ ಟಾರ್ಚ್ ಕಾಣೋದ್ರ ಒಳಗಡೆ ಆ ಬೆಳಕಿನ ಯಾವುದೋ ಒಂದು ನಮ್ಮ ಕಣ್ಣಿಗೆ ಸ್ವಲ್ಪ ಹಿಕ್ಕಿ ಅದು ನಮಗೆ ಟಾರ್ಚನ್ನು ಇಲ್ಲಿದೆ ಅನ್ನುವಂಥ ಒಂದು ಸಣ್ಣ ಬೆಳಕನ್ನು ಕೊಡೋದ್ರವರೆಗೂ ನಮಗೆ ಯಾವ ದಿಕ್ಕಿನಲ್ಲಿ ಅದು ತಿಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ತೊಳಲಾಟ ನಡೆಯುತ್ತೆ. ಆದರೆ ನೀವು ಹೇಳಿದ್ರಲ್ಲ, ಆಧ್ಯಾತ್ಮಿಕ ಯಾವುದೋ ಒಂದು ಶಕ್ತಿ ಇವತ್ತು ಎಲ್ಲವೂ ಶೂನ್ಯ, ಈಗ ಕತ್ತಲಾಗಿದೆ, ಬೆಳಕು ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ಎಷ್ಟೊಂದು ಕಾಣುತ್ತೆ ಅನ್ನುವಂಥದ್ದು ಬೇರೆ. ಆದರೆ ಇರಬಹುದಾದಂಥ ಸಂದರ್ಭದಲ್ಲಿ ಸ್ವಲ್ಪದನ್ನು ನಮ್ಮ ಆ ಒಂದು ಕಣ್ಣಿನ ಒಂದು ರೆಟಿನಾವನ್ನು ಸ್ವಲ್ಪ ಮಟ್ಟಿಗೆ ವಿಸ್ತರಿಸಿ ಅದು ಏನು ನಮಗೆ ಕಾಣಿಸ್ಕೊಡುತ್ತೆ ಅದಷ್ಟೇ. ಹಾಗಾಗಿ ಅದಷ್ಟನ್ನೇ ನಾವು ನಂಬಿ ಆ ಅದಷ್ಟರಲ್ಲೇ ಒಂದು ಏನು ಸಂತೋಷವನ್ನು ಕಾಣುತ್ತೆ. ಯಾಕೆಂದರೆ ಕರೆಂಟ್ ಹೋದಾಗ ಒಂದು ಟಾರ್ಚ್ ಸಿಕ್ಕು ನನ್ನ ಕೈಗೆ ಇರುವಂಥದ್ದೇ ಸಂತೋಷದ ಕ್ಷಣ. ಅಷ್ಟೇ ಸಂತೋಷಕ್ಕಾಗಿ ನಾವು ಬಂದವರು. ಅದು ನಂತರ ಮತ್ತೆ ಅದು ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ. ಹಾಗಾಗಿ ಇದನ್ನು ವ್ಯಕ್ತ ಮಧ್ಯ ಅಂತ ಕೃಷ್ಣ ಕರೆದ ಅನ್ನೋದು ನಮ್ಗೆ ಗೊತ್ತು. ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಿದ್ದೇವೆ, ಇದು ಕಂಡದ್ದು. ಹಾಗಾಗಿ ವ್ಯಕ್ತ ಮಧ್ಯಾಹ್ನ ಅಂತ ಇದು ನಾನು ಹೇಳ್ತಕ್ಕಂಥ ಇದು ಪರಂಪರಾಗತವಾಗಿ ಸಾವಿರಾರು ವರ್ಷಗಳಿಂದ ಇದನ್ನು ನಾವು ಹೇಳ್ತಾನೆ ಬಂದಿದ್ದೀವಿ. ಹಾಗಾಗಿ
ಅರ್ಥದಿಂದಲೇ ಶೂನ್ಯವನ್ನು ನಾವು ನೆನಪಿಸ್ಕೊಳ್ಬೇಕಾದ್ರೆ ಒಂದು ಸ್ಥಿತಿಗತಿ ಇರೋದ್ರಿಂದ, ಯಾಕೆಂದರೆ ಈ ಲೈಫ್ನಲ್ಲಿ ಎವ್ರಿಥಿಂಗ್ ಇಸ್ 50-50. ಇದನ್ನು ಇವತ್ತು ನಮ್ಮನ್ನು ಖ್ಯಾತಿ ಬರುತ್ತೆ ಅಂತಂದ್ರೆ ಅದು 50 ಅಷ್ಟೇ, ಖ್ಯಾತಿ ಬರೋದಿಲ್ಲ ಅಂತಂದ್ರೆ ಅದು 50 ಅಂಶದಲ್ಲಿ ನಿಮ್ಗೆ ಖ್ಯಾತಿ ಬರೋದು ಇದ್ದಿರಲಿಲ್ಲ. ಹಾಗಾಗಿ ಆದರೆ ಇದನ್ನು ಮೀರಿದ ಯಾವುದೋ ಒಂದು ವಿಚಾರ ತನ್ನ ಸುಳ್ಳಿನ ಬಿಡ್ತಾ ಹೋಗುತ್ತೆ, ಅದನ್ನು ಬಹುಶಃ ನೀವು ಆಧ್ಯಾತ್ಮ ಅಂತ ಹೇಳ್ತಿರ್ಬೋದು. ಆ ಅಧ್ಯಾತ್ಮ ಯಾವತ್ತೂ ನನಗೊಂದು ರೀತಿಯ ಸವಾಲನ್ನು ಮತ್ತು ಇದನ್ನು ತಿಳ್ಕೊಳ್ಳುವಂಥದ್ದನ್ನು ಹೇಳ್ತಾನೆ ಹೋಗುತ್ತೆ. ಆದರೆ ಪರಿಪೂರ್ಣವಾಗಿ ನಾನು ಅದನ್ನು ತಿಳಿದಿಲ್ಲ. ಆದರೂ ನಿಮಗೆ ತಿಳಿದೇ ಹೋದರೂ ನಿಮ್ಮನ್ನು ಎಷ್ಟು ಮಟ್ಟಿಗೆ ಕನ್ಫ್ಯೂಸ್ ಮಾಡ್ಬೋದೋ ಅಷ್ಟು ಉತ್ತರವನ್ನು ಕೊಟ್ಟಿದ್ದೇನೆ. ಜ್ಯೋತಿಷ್ಯ ಶಾಸ್ತ್ರ ವ್ಯಕ್ತಿತ್ವವನ್ನು ನಿರ್ಮಿಸಬಹುದು, ವ್ಯಕ್ತಿತ್ವವನ್ನು ಕೆಣಕಬಹುದು. ಇಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಪಡೆದಿದ್ದೇವೆ. ಆದ್ದರಿಂದ ನನ್ನ ಸವಾಲೇನೆಂದರೆ, ನಿಮಗೆ ಏನಾದರೂ ಇಂಥ ಸಂದರ್ಭದಲ್ಲಿ ಸುಳ್ಳು ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆಯೇ? ಮತ್ತು ಸ್ತ್ರೀಯರ ಬಗ್ಗೆ ನೀವು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಎಲ್ಲ ಕಥೆಗಳಲ್ಲೂ. ಆದ್ದರಿಂದ ಸ್ತ್ರೀಯರ ಯಕ್ಷಗಾನ ಪ್ರವೇಶದ ಬಗ್ಗೆ ನಿಮ್ಮೇನಾದರೂ ಅಭಿಪ್ರಾಯ? ನಾನು ನನ್ನ ಮಗನ ಮದುವೆಯನ್ನು ಮಾಡಲಿಕ್ಕಾಗ್ತಾ ಇಲ್ಲ, ಅಥವಾ ನನ್ನ ಮಗಳ ಮದುವೆಯನ್ನು ಮಾಡಲಿಕ್ಕಾಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ. ಆದರೆ ನಾನು ಏನು ಹೇಳ್ತೇನೆ, ಅವಳಿಗೇನೋ ಇಷ್ಟ ಇಲ್ಲ, ಅವನಿಗೇನೋ ಇಷ್ಟ ಇಲ್ಲ, ಹಾಗಾಗಿ ಇನ್ನೂ ಮದುವೆ ಆಗ್ತಾ ಇಲ್ಲ, ಇನ್ನೂ 1-2 ವರ್ಷ ಹೋಗಲಿ. ಈ ಸುಳ್ಳಿನಿಂದ ಅವರಿಗೂ ತೊಂದರೆ ಇಲ್ಲ, ನನಗೂ ತೊಂದರೆ ಇಲ್ಲ. ಅಥವಾ ಅವರು ಚುಚ್ಚಿ ಕೇಳಿದ್ರು ಕೂಡ ಆ ಒಂದು ಸಂದರ್ಭವನ್ನು ಸ್ವಲ್ಪ ಏನು ಡಿಪ್ಲೊಮೆಟಿಕಲಿ ನಾನು ಅದನ್ನು ತಪ್ಪಿಸೋದು. ಯಾಕೆಂದರೆ ಒಳಗೆ ನೋವಾದರೂ ಕೂಡ ಹೊರಗಿನಿಂದ ಅದನ್ನು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಡಿಪ್ಲೊಮೆಟಿಕ್ ಆಗಿ ಅದನ್ನು ಹೀಗಿದೆ ಪರಿಸ್ಥಿತಿ, ಈಗ ಮಕ್ಕಳಾಗಲಿಲ್ಲ ಅಂತ ಬರ್ತಾರೆ, ಅಥವಾ ಅವ್ರ ತಂದೆ ತಾಯಿಗಳು ಬರ್ತಾರೆ. ಆ ತಂದೆ ತಾಯಿಗಳು ಬಂದಾಗ ಏನು ಹೇಳ್ತಾರೆ, ಮಕ್ಕಳಾಗಲಿಲ್ಲ ಅನ್ನೋದನ್ನು ನೇರವಾಗಿ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ನನಗೆ ಜಾತಕದಲ್ಲಿ ಅದು ಮಕ್ಕಳು ಆಗೋದಿಲ್ಲ ಅನ್ನೋದು ಕಂಡಿತೋ ಅಥವಾ ಮದುವೆ ಕಂಡುಕೊಳ್ಳುವಂಥ ಸ್ಥಿತಿ ಇತ್ತೋ, ಇದು ನಿಜವಾಗಿ ಜ್ಯೋತಿಷ್ಯ ಸವಾಲು. ಆದರೆ ಆ ಮಕ್ಕಳು ಬಂದಾಗ ಏನು ಹೇಳ್ತಾರೆ, ನಾವು ನಮ್ಮ ಸಂತಾನವನ್ನು ಒಂದು 3 ವರ್ಷ ನಾವು ಮದುವೆ ಆದಮೇಲೆ ಮಾಡ್ಕೊಳ್ಬಾರ್ದು ಅನ್ನೋದರ ಬಗ್ಗೆ ನಾವು ಅದನ್ನು ಹಾಗೆ ಮಾಡಿದ್ವಿ, ಇದಕ್ಕೂ ನಾವು ಬೇರೆ ಇಂಟ್ರೆಸ್ಟ್ ಅಂತ ಅಲ್ಲಿ ಅರ್ಥವಾಗುತ್ತೆ ಜ್ಯೋತಿಷಿಗೆ. ತಂದೆ ತಾಯಿಗೆ ಹೇಳೋದು ಸತ್ಯನೋ ಅಥವಾ ಅವರು ಹೇಳ್ತಾ ಇರೋದು ಸತ್ಯನೋ, ಅಲ್ಲಿಯ ಗ್ರಹಗಳ ಮೇಲೆ ಅದು ನಿರ್ಣೀತವಾಗಿದೆ ಅನ್ನೋದನ್ನು ತಿಳಿದು ನಾವು ಅದನ್ನು ಏನಾಗುತ್ತೆ, ಕೆಲವು ಸಲ ಮಕ್ಕಳು ಆಗುತ್ತೆ. ಯಾವಾಗ ಆಗುತ್ತೆ ಹಾಗಾದರೆ ನೋಡಿ, ಈಗ ಮಕ್ಕಳಾಗುವಂತಹ ಸ್ಥಿತಿ ಬಹಳ ಚೆನ್ನಾಗಿ ಒಂದು ಜಾತಕದಲ್ಲಿ ಇದೆ. ಆದರೆ ಆ ಜಾತಕದ ತಂದೆ ತಾಯಿಗಳು ಇನ್ನೂ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಬರ್ತಾರೆ. ಅವರಿಗೆ ಗೊತ್ತಿಲ್ಲ ಅಲ್ಲಿ ಒಳ್ಳೆಯದಾದಂಥ ಸಂತಾನವನ್ನು ಪಡೆಯಬೇಕಾದಂಥ ಶಕ್ತಿ ತನ್ನ ಮಗನಿಗೋ ಈ ಜಾತಕದಲ್ಲಿ ಇದೆ. ಆದರೆ ಅವರು ಬಂದಾಗ ಇನ್ನೂ ಮದುವೆ ಆಗಿರೋದಿಲ್ಲ, ಮದುವೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರ ಪ್ರಶ್ನೆ. ಆಗ ಜ್ಯೋತಿಷಿಗೆ ಕಾಣುತ್ತೆ ಇದರಲ್ಲಿ ಮಕ್ಕಳಾಗುತ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಜ್ಯೋತಿಷಿಗೆ ಮದುವೆ ಆಗೇ ಆಗುತ್ತೆ ಅನ್ನೋದನ್ನು ತಿಳಿಸಿ ಹೇಳೋದಕ್ಕೆ ಕಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ಜಾತಕವನ್ನು ಪರಿಶೀಲಿಸುವಾಗ ಅನೇಕ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ವ್ಯಕ್ತಿತ್ವವನ್ನು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜಾತಕವನ್ನು ತಂದರೆ ಅವನು ಏನನ್ನೂ ಬೇಕಾದ್ರೆ ಹೇಳ್ಕೊಳ್ತಾನೆ. ಆದರೆ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವಂಥದ್ದನ್ನು ಸರಿಯಾದ ಜ್ಯೋತಿಷಿ ನಿರ್ಣಯಿಸಿ ಹೇಳಬಲ್ಲ. ಅವನ ಅಪ್ರೋಚ್ ಹೇಗಿದೆ, ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ ಹೇಳಬಲ್ಲ. ಅವನ ಧೈರ್ಯ ಹೇಗಿದೆ ಹೇಳಬಲ್ಲ. ಅವನು ಸುಖಿಯೋ ಅಸುಖಿಯೋ ಹೇಳಬಲ್ಲ. ಸಂತಾನದ ವಿಚಾರದಲ್ಲಿ ಏನು ಅನ್ನೋಂಥದ್ದನ್ನು ಹೇಳಬಲ್ಲ. ದರಿದ್ರಾವಸ್ಥೆಗಳನ್ನು ಎಕ್ಸಲೆನ್ಸ್ಗಳನ್ನು ಎಷ್ಟು ಮಟ್ಟಿಗೆ ಅನುಭವಿಸುವಂಥದ್ದನ್ನು ಸರಿಯಾದ ಜ್ಯೋತಿಷಿ ಹೇಳಬಲ್ಲ. ಮದುವೆ ಯಾವ ರೀತಿಯಲ್ಲಿ ಆಗುತ್ತೆ, ಮದುವೆ ಆಗುವಂಥ ಕಂಡೀಷನ್ ಇದೆಯಾ ಅಥವಾ ಇಲ್ವಾ, ಅಥವಾ ಲೇಟ್ ಮೇಲೆ ಇದೆಯಾ, ಅಥವಾ ಭಾಳ ಮುಂಚೆ ಮೇಲೆ ಇದಾಗಿ ಇನ್ನೊಂದು ಮೇಲೆ ಇರುತ್ತಾ, ವಿಕಲತ್ವ ಯೋಗ ಬರುತ್ತೆ, ಮರಣ ಹೇಗೆ ಬರುತ್ತೆ, ಭಾಗ್ಯದ ವಿಚಾರ ಯಾವ ರೀತಿಯಲ್ಲಿ, ಕೆಲಸದ ಸ್ಥಳದಲ್ಲಿ ಹೇಗೆ, ಲಾಭದ ವಿಚಾರ ಯಾವ